नमः। नमो रिहन्तानं नमो सिद्धाणं नमो आयर्यानं नमो उवज्झायानं नमो लोये सौवसाहुनं। सरस्वती नमस्तुभ्यं वरदे कामरूपिणी विद्यारंभं करिष्यामि सिद्धिर्भवतु मे सदा। जय बोलो द्वादशांग जिनवानी माता। नमोस्तु 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 गुरुदेव नमोस्तु नमोस्तु आचार्य नमोस्तु नमोस्तु नमोस्तु। ಸದ್ಧರ್ಮ ಬಂಧುಗಳೇ, ಮಧ್ಯಾಹ್ನದ ಸಮಯದಲ್ಲಿ ಮರಣಕಂಟಿಕಾ ನಾಮಕ ಒಂದು ಮಹಾನ್ ಗ್ರಂಥದ ಅಧ್ಯಯನ ಇಲ್ಲಿ ಮಾಡ್ತಿದ್ದೀವಿ. ಪರಮಪೂಜ್ಯ ಆಚಾರ್ಯ ಅಮಿತ್ಗತಿ ಸ್ವಾಮಿ ವಿರಚಿತ ಈ ಗ್ರಂಥದ ಅಧ್ಯಯನ ಮಾಡ್ತಾ ಇರುವಾಗ ನಿನ್ನೆ ಕೊನೆಯದಾಗಿ ಕ್ರಮದಿಂದ ಆಹಾರವನ್ನು ಕಡಿಮೆ ಮಾಡ್ತಾ ಶರೀರವನ್ನು ಕೃಶ ಮಾಡಿಕೊಂಡು ಪ್ರತಿದಿನ ವಿವಿಧ ಭಿನ್ನ ಭಿನ್ನ ಪ್ರಕಾರದ ತಪಗಳನ್ನು ಮಾಡಿ ವಿಧ ತಪ ಅಂತ ವಿಧಿಕೋ ಜಾನನೆ ವಾಲ ಸಾಧು, ವಿಧಿಯನ್ನು ತಿಳ್ಕೊಳ್ಳುವಂಥ ಆ ಸಾಧುಗಳು ಕಾಯಕೋ ಕೃಷ ಕರ್ತಾ ಹೈ, ಕಾಯವನ್ನು ಕೃಷ ಮಾಡುತ್ತಾ ಇರ್ತಾರೆ ಅನ್ನುವಂಥ ಗಾತೆ ತನಕ ನಾವು ನಿನ್ನೆ ಚರ್ಚೆ ಮಾಡಿದ್ದೀವಿ. ಇವತ್ತಿನ ದಿವಸ 256ನೇ ನಂಬರ ಗಾತೆ ಹಿಡ್ಕೊಂಡು ಪ್ರಾರಂಭ ಮಾಡೋದಿದೆ. संयम की विराधना न हो इस प्रकार से आहार संबंधी उग्र ऐसे नाना अवग्रह नियमों द्वारा मुमुक्षु जन शरीर को कृश करते हैं. संयम की विराधना न हो, संयमದ ವಿರಾಧನೆ ಆಗದೇ ಇರುವ ಹಾಗೆ ಈ ಪ್ರಕಾರದ ಅನೇಕ ಪ್ರಕಾರದ ಆಹಾರ ಸಂಬಂಧಿ ಉಗ್ರ ऐसे नाना ಅವಗ್ರಹ ನಿಯಮೋ, ಅನೇಕ ಪ್ರಕಾರದ ಅವಗ್ರಹ ನಿಯಮಗಳನ್ನು ಧಾರಣೆ ಮಾಡಿಕೊಂಡು ಆ ಮುಮುಕ್ಷು ಜನರು ತನ್ನ ಶರೀರವನ್ನು ಕೃಶ ಮಾಡ್ತಿರ್ತಾರೆ. ಕೃಷ ಅಂದ್ರೆ ಗೊತ್ತಾಗತ್ತಾ? ಕೃಷ ಮಾಡ್ತಿರ್ತಾರೆ ಅಂತ ಹೇಳ್ತಾರೆ ಇಲ್ಲಿ. यथाशक्ति शरीर संलेखना करने वाले साधु के बल और जीवन के रहने पर अनेक प्रकार की भिक्षु प्रतिमा का आचरण करने पर संक्लेश नहीं होता. ಅವರಿಗೆ ಸಂಕ್ಲೇಶ ಪರಿಣಾಮ ಆಗುವುದಿಲ್ಲ. ಯಾಕೆ ಆಗುವುದಿಲ್ಲ ಅಂತಂದ್ರೆ ಯಥಾಶಕ್ತಿ ಶರೀರದ ಸಂಲೇಖನ ಮಾಡ್ತಾ ಇರುವಂತ ಸಾಧುಗಳು ಬಲ ಹಾಗೂ ಜೀವನ ರಹನೆ ಪರ್, ಬಲ ಇದೆ ಮತ್ತು ಇನ್ನು ಜೀವನ ಕೂಡ ಇನ್ನೂ ಬಹಳಷ್ಟಿದೆ ಅಂತ ಇರುವಾಗಲೇ ಅವರು ಅನೇಕ ಪ್ರಕಾರಕ್ಕೆ ಭಿಕ್ಷು ಪ್ರತಿಮಾ, ಅನೇಕ ಪ್ರಕಾರದ ಭಿಕ್ಷು ಪ್ರತಿಮೆಯನ್ನು ಆಚರಣೆ ಮಾಡ್ತಾ ಇರ್ತಾರ. ಆ ಕಾರಣದಿಂದ ಅವರು ಸಂಕ್ಲೇಶ ಪರಿಣಾಮ ಅವರಿಗೆ ಆಗುವುದಿಲ್ಲ. और यदि शक्ति के अनुसार तप नहीं किया अधिक तीव्र गति से शरीर कृश किया तो महान क्लेश होगा और उससे कर्म बंद होगा. अतः यथाशक्ति तप में प्रवृत्त श्रेयस्कर है ಅಂತ ಹೇಳ್ತಾರೆ. ಏನಂತಂದ್ರೆ ಶಕ್ತಿ ಕ್ಷೀಣ ಆಗಿದೆ, ನಿಮ್ಮ ಆಯುಷ್ಯ ಮುಗಿಲಿಕ್ಕೆ ಬಂದಿದೆ, ಆ ಸಮಯದಲ್ಲಿ ನೀವು ಸಂಪೂರ್ಣ ಆಹಾರ ಜಲ ಎಲ್ಲ ತ್ಯಾಗ ಮಾಡ್ಕೊಂತ ಹೋದ್ರೆ ಅಂತಂದ್ರೆ ನಿಮಗೇನಾಗಬಹುದು, ನಿಮಗೆ ಕ್ಲೇಶ ಪರಿಣಾಮ ಆಗಬಹುದು. ಕ್ಲೇಶ ಪರಿಣಾಮ ಅಂತಂದ್ರೆ ಆರ್ತ ರೌದ್ರ ಧ್ಯಾನ ಪರಿಣಾಮ ಆಗಬಹುದು. ಆ ಕಾರಣದಿಂದ ನೀವೇನ್ ಮಾಡ್ರಿ ಅಂತಂದ್ರೆ ಇನ್ನೂ ಶಕ್ತಿ ಇದೆ, ನಿಮ್ಮಲ್ಲಿ ಇನ್ನೂ ಆಯು ಇದೆ, ಆ ಸಂದರ್ಭದಲ್ಲೇ ಇದೆಲ್ಲ ಅಭ್ಯಾಸ ಮಾಡ್ಕೊಂತ ಹೋಗಬೇಕು. ನೀವು ಕ್ರಮದಿಂದ ತ್ಯಾಗ ಮಾಡ್ಕೊಂತ ಹೋಗುವಂತ ಅಭ್ಯಾಸ ನೀವು ಮಾಡ್ಕೊಂತ ಹೋಗಬೇಕು ಅನ್ನೋಂಥ ಮಾತಿಲ್ಲಿ ಹೇಳ್ತಾ ಇದ್ದಾರೆ. अर्थ आयता. विशेष शरीर संलेखना का इच्छुक साधु यदि उत्तम सहन वाला है, धैर्य श्रुत ज्ञान आदि गुणों से मंडित है, परिशह उपसर्ग सहन किए हैं, तो वह महासत्वशाली मुनि इस भिक्षु प्रतिमा विधि का अनुष्ठान कर सकता है. भिक्षु प्रतिमा ವಿಧಿದ ಅವರು ಅನುಷ್ಠಾನ ಮಾಡಲಿಕ್ಕೆ ಸಾಧ್ಯವಿದೆ. ಯಾಕಂತಂದ್ರೆ ಶರೀರ ಸಂಲೇಖನ ಮಾಡಿಕೊಳ್ಳುವಂತ ಇಚ್ಛುಕ ಸಾಧುಗಳು ಉತ್ತಮ ಸಹನದವರು ಇರಬೇಕು. ಧೈರ್ಯ ಶ್ರುತ ಜ್ಞಾನ ಆದಿ ಗುಣೋಸೆ ಮಂಡಿತ, ಧೈರ್ಯ ಶ್ರುತ ಜ್ಞಾನದ ಆದಿ ಗುಣಗಳಿಂದ ಮಂಡಿತರಾಗಿರಬೇಕು. ಪರಿಶಹ ಮತ್ತು ಉಪಸರ್ಗವನ್ನು ಸಹನೆ ಮಾಡುವಂತರು ಇರಬೇಕು. ಅಂತಹ ಮಹಾಸತ್ವಶಾಲಿ, ಅಂತ ಮಹಾನ್ ಸತ್ವಶಾಲಿ
ಮುನಿಗಳು ಈ ಭಿಕ್ಷು ಪ್ರತಿಮಾ ವಿಧಿಯನ್ನು ಅನುಷ್ಠಾನ ಮಾಡಿಕೊಳ್ಳಿಕ್ಕೆ ಯೋಗ್ಯರಾಗಿದ್ದಾರೆ ಅಂತ ತಿಳ್ಕೊಳ್ಬೇಕಿಲ್ಲಿ. इस देश में रहते हुए ಈ ದೇಶದಲ್ಲಿ ಇರ್ತಾ ಇರುವಾಗ रहते हुए एक मास के अंदर अमुक दुर्लभ आहार मिलेगा तो ग्रहण करूंगा अन्यथा नहीं, ऐसा प्रतिज्ञा करके उस मास के अंतिम दिन प्रतिमा योग धारण करता है वह यह एक ಪ್ರತಿಮಾ हुई. ಹೀಗೆ ಇದು ಒಂದು ಪ್ರತಿಮಾ ಅಂತ ಹೇಳ್ತಾರೆ. ಅಲ್ಲಿ ಏನಂತ ಹೇಳ್ತಾರೆ ಅಂತಂದ್ರ ಈ ಮಾಸದಲ್ಲಿ ಏಕ ಮಾಸಕ್ಕೆ ಅಂದರ್ ಒಂದು ಮಾಸದ ಒಳಗಡೆ ನನಗೆ ಅಮುಕ್ ದುರ್ಲಭ ಆಹಾರ ಮಿಲೆಗಾತೋ. ಅಮುಕ್ ಅಂತಂದ್ರೆ ಅನೇಕ ಪ್ರಕಾರದ ಅವ್ರಿಗೆ ಏನು ಮನಸ್ಸಲ್ಲಿರುತ್ತೆ ಆ ಮನಸ್ಸದ ಪ್ರಕಾರ ಅವ್ರಿಗೆ ಆಹಾರ ಸಿಕ್ತಂತಂದ್ರೆ ಮಿಲೆಗಾತೋ ಗ್ರಹಣ ಕರುಂಗ, ಆಹಾರವನ್ನು ನಾನು ಏನ್ ಮಾಡ್ತೀನಿ ಗ್ರಹಣ ಮಾಡ್ತೀನಿ. ಅನ್ಯತಾ ನಾನು ಆಹಾರ ಗ್ರಹಣ ಮಾಡೋದಿಲ್ಲ. ಐಸಿ ಪ್ರತಿಜ್ಞಾ ಕರ್ಕೆ, ಇಂತಹ ಪ್ರತಿಜ್ಞೆಯನ್ನು ಮಾಡಿಕೊಂಡವರು ಉಸ್ ಮಾಸಕ್ಕೆ ಅಂತಿಮ ದಿನ, ಆ ಮಾಸದ ಕೊನೆ ದಿವಸ ಪ್ರತಿಮಾ ಯೋಗ ಧಾರಣೆ ಮಾಡಿಕೊಂಡು ಏಕ ಪ್ರತಿಮಾ ಇಲ್ಲಿ ಏನಾಯ್ತದು ಒಂದು ಪ್ರತಿಮಾ ಅಲ್ಲಿ ಪಾರಾಯ್ತು ಅಂತ, ಒಂದು ತಿಂಗಳದು ಇದಿರುತ್ತೆ ಅದು. ಆ ಪ್ರಕಾರದಲ್ಲಿ ತಿಳ್ಕೊಳ್ತಾರ. ಪುನಃ ಪಶ್ಚಾತ್ पूर्वोक्त आहार से शतगुणित उत्कृष्ट दुर्लभ ऐसे भिन्न भिन्न आहार का व्रत ग्रहण करता है. यह व्रत 2 मास का, 3 मास का, 4, 5, 6, 7 मास तक क्रमशः चलता रहता है. ಕ್ರಮದಿಂದ ಇದೇನಾಗ್ತಾ ಇರುತ್ತೆ ನಡೀತಾ ಎಲ್ಲಿ ತನಕ 7 ತಿಂಗಳ ತನಕ ನಡೀತಾ ಇರುತ್ತೆ ಅಂತ ಹೇಳ್ತಾರಲ್ಲಿ. ಪ್ರತ್ಯೇಕ ಮಹಿನೆಗೆ ಅಂತಿಮ ದಿನ ಪ್ರತಿಮಾ ಯೋಗ ಧಾರಣ करता है. ಪ್ರತಿಯೊಂದು ತಿಂಗಳ ಕೊನೆ ಸಮಯದಲ್ಲಿ ಏನ್ ಮಾಡ್ತಾರ ಅವರು ಪ್ರತಿಮಾ ಯೋಗ ಧಾರಣೆ ಮಾಡ್ಕೊಳ್ತಾ ಇರ್ತಾರ. 7 ಭಿಕ್ಷು ಪ್ರತಿಮಾ, 7 ಭಿಕ್ಷು ಪ್ರತಿಮಾ ಅಂತ ಹೇಳ್ತಾರೆ ಇದಕ್ಕೆ. पुनश्च 7 दिनों में पूर्व आहार की अपेक्षा से शतगुणित उत्कृष्ट और दुर्लभ ऐसे भिन्न भिन्न आहार 3 बार लेने की प्रतिज्ञा करता है. आहार को प्राप्ति होती है तो 3, 2 और 1 ग्रास लेता है. ये 3 ಭಿಕ್ಷು ಪ್ರತಿಮಾ है. ಇವು ಅನೇಕ ಪ್ರಕಾರದ ವಿಧಿಗಳನ್ನ ಹೇಳ್ತಾ ಇದಾರಲ್ಲ ಅವರು. ಈ ವಿಧಿಗಳ ಪ್ರಕಾರ ಅವರು ಆಹಾರ ತಗೊಳ್ತಿರ್ತಾರ. तदनंतर रात्रि और दिन में प्रतिमा योग धारण करता है. पुनः प्रतिमा योग के ध्यानस्थ होता है. ये 2 भिक्षु प्रतिमा है. इससे पहले अवधि और मन परिज्ञान प्राप्त होते हैं. अनंतर सूर्योदय होने पर उक्त महाधैर्यशाली मुनिराज केवल ज्ञान को प्राप्त कर लेते हैं. इस तरह ये 12 ಭಿಕ್ಷು प्रतिमाएं ಜಿನಾಗಮ್ ಮೇ ವರ್ಣಿತ ಹೇ. ಇದೆಲ್ಲ ಚತುರ್ಥ ಕಾಲದ ಅಪೇಕ್ಷೆಯಿಂದ ತಿಳ್ಕೊಳ್ಬೇಕಿಲ್ಲಿ. ಇದು ಪಂಚಮ ಕಾಲದ ಅಪೇಕ್ಷೆಯಿಂದಲ್ಲ, ಇದು ಚತುರ್ಥ ಕಾಲದ ಅಪೇಕ್ಷೆಯಿಂದ ಪ್ರತಿಮಾ ಯೋಗ ಧಾರಣೆ ಅಂತ ನಾವು ಹೇಳ್ತಿರ್ತೀವಿ. ಆ ಪ್ರತಿಮಾ ಯೋಗ ಧಾರಣೆಯನ್ನು ಮಾಡ್ಕೊಳ್ಳುವಂತ ಮುನಿಗಳ ಬಗ್ಗೆ ಇಲ್ಲಿ ಹೇಳ್ತಾ ಇದ್ದಾರೆ ಅವರು. शरीर की शल्लेखना के लिए विविध तपों का वर्णन अरहंत देव ने किया है. उन तपों में ಆಚಾಮ್ಲ ತಪ್ ಉತ್ಕೃಷ್ಟ ಹೇ ಐಸಾ ಯೋಗಿ ಜನ್ ಕಹತೆ. ಆಚಾಮ್ಲ ಅಂತ ತಪ ಇರುತ್ತೆ, ಆ ತಪ ಉತ್ಕೃಷ್ಟವಾಗಿರುತ್ತದೆ ಅಂತ ಇಲ್ಲಿ ಯೋಗಿಗಳು ಹೇಳ್ತಿರ್ತಾರ. बेला तेला आदि विविध उपवासों द्वारा तप करता हुआ निष्प्रमादी यति क्रमशः अल्प आहार को करता है. पुनश्च बहुत प्रकार से आचाम्ल को करता है. अर्थात 2-3 दिन उपवास, 2-3 आदि उपवास करे, मध्य मध्य में अल्प आहार औमोदर्य करता रहे, फिर ಆಚಾಮ್ಲ ವಿಧಿ ಕರೆ. ಈ ರೀತಿ ಆಚಾಮ್ಲ ವಿಧಿ ಅಂತ ಒಂದಿರುತ್ತೆ, ಆ ವಿಧಿಯನ್ನು ಮಾಡ್ಲಿಕ್ಕೆ ಹೇಳಿದ್ದಾರೆ ಅಂತ ಹೇಳ್ತಾರೆ. ಆಚಾಮ್ಲ ವಿಧಿ ಅಂತಂದ್ರೆ ಏನು ಅಂತ ಪ್ರಶ್ನೆ ಬಂದಾಗ ಭಾವಾರ್ಥದಲ್ಲಿ ಹೇಳ್ತಾರ. ಆಚಾಮ್ಲ ಕೋ ಯಹಾ ಪರ್ कांजी का शब्द से कहा जाता है. केवल मांड लेना अथवा कुछ भात के कण जिसमें हो ऐसा मांड ही लेना आचाम्ल या कांजी का आहार है. कोई केवल भात के आहार को आचाम्ल कहते हैं, कोई भात और इमली का पानी लेने को आचाम्ल कहते हैं. ಈ ಪ್ರಕಾರ ಅಂದ್ರೆ ಬರೇ ಅನ್ನ ಮತ್ತು ಇಮ್ಲಿ ಅಂದ್ರೆ ಹುಂಚಿನ ನೀರು, ಹುಂಚಿನ ಸಾರು ಮಾಡ್ತಾರೆ. ಅನ್ನ ಮತ್ತು ಹುಂಚಿನ ಸಾರು ಅವಷ್ಟೇ ಎರಡೇ ತಗೊಳ್ಳೋದು. ಇದು ಆಚಾಮ್ಲ ತಪ ಅಂತ ಹೇಳ್ತಾರೆ ಇದಕ್ಕೆ. ಈ ಆಚಾಮ್ಲ ತಪಗಳನ್ನ ಕೂಡ ಬಹಳ ಮಾಡ್ತಿರ್ತಾರೆ ಕೆಲವೊಂದು ಮುನಿಗಳು. ನಮಗೆ ಇದು 2016ನೇ ಇಸ್ವಿಯಲ್ಲಿ ಶ್ರವಣ ಬೆಳಗೊಳದಲ್ಲಿ ಇದ್ದಾಗ ನಾನು ಈ ಆಚಾಮ್ಲ ತಪ ನಾನು ಮಾಡಿದ್ದಲ್ಲಿ ಒಂದು ಏನೋ ತಪ್ಪಾಗಿತ್ತು ನನ್ನಿಂದ, ತಪ್ಪಿಗೆ ಪ್ರಾಯಶ್ಚಿತ್ ಅಂತ ನಾನು ತಗೊಂಡಿದ್ದು, ಗುರುಗಳು ಕೊಟ್ಟಿದ್ರು. ಆ ಪ್ರಾಯಶ್ಚಿತ್ ತಪ ಅಂತ ಮಾಡಿದ್ವಿ. ಏನು ಮಾಡುದು ಅಂದ್ರೆ ಇವತ್ತು ಆಚಾಮ್ಲ ಅಂದ್ರೆ ಅನ್ನ ಮತ್ತು ಹುಂಚಿ ಸಾರು ಇದು
ಆಮೇಲೆ 2ನೇ ದಿವಸ ಉಪವಾಸ, 3ನೇ ದಿವಸ ಮತ್ತೆ ಅನ್ನ ಮತ್ತು ಹುಂಚಿ ಸಾರು, ಹೀಗೆ 4 ಮಾಡಕ್ ಹೇಳಿದ್ರು ನಮಗ. ಇದು ಪ್ರಾಯಶ್ಚಿತ್ ಅಂತ ಒಂದು ನಮಗೆ ತಗೊಂಡಿದ್ದೀವಿ. ಇದು ಈ ಪ್ರಕಾರ ಇರುತ್ತೆ ಇದು. सल्लेखना का जो भेद भक्त प्रत्याख्यान है उसी का अति विस्तार से वर्णन चल रहा. ಅದರಿಂದ ಏನಾಗುತ್ತೆ ಅಂತಂದ್ರೆ ಉದರ ಶುದ್ಧಿ ಆಗತ್ತೆ ಅಂತ ಹೇಳ್ತಾರೆ. ಅದಕ್ಕೆ ಹುಳಿ ಮತ್ತು ಅನ್ನ ಅದನ್ನು ತಿಂದ್ರೆ ಏನಾಗುತ್ತೆ ಅಂದ್ರೆ ಪೂರ್ತಿ ಹೊಟ್ಟೆ ಎಲ್ಲ ಖಾಲಿಯಾಗಿ ಬಿಡುತ್ತೆ, ಉದರ ಶುದ್ಧಿ ಅಂತ ಹೇಳ್ತಾರೆ ಅದಕ್ಕೆ. ಆ ಪ್ರಕಾರ भक्त प्रत्याख्यान है उसी का अति विस्तार में वर्णन चल रहा है. इस भक्त प्रत्याख्यान का काल उत्कृष्ट रूप से 12 वर्ष प्रमाण जिनेन्द्र देव ने कहा है. भक्त प्रत्याख्यान यम सल्लेखन ಅಂತ ಹೇಳ್ತೀವಲ್ಲ, ಆ ನಿಯಮ ಸಲ್ಲೇಖನ ಅಂತ ಹೇಳ್ತೀವಲ್ಲ, ಆ ನಿಯಮ ಸಲ್ಲೇಖನ ಉತ್ಕೃಷ್ಟ ರೂಪದಲ್ಲಿ 12 ವರ್ಷ ತನಕ ನಡೀತಾ ಇರುತ್ತೆ. 12 ವರ್ಷ ಕಿಸ್ ಪ್ರಕಾರ ವ್ಯತೀತ್ ಕರೆ ಸೋ ಬತಾತೆ. 12 ವರ್ಷ ತನಕ ತಗೊಂಡಿರುವಂತ ವ್ರತ ನಾವು ಈ 12 ವರ್ಷ ಯಾವ ರೀತಿ ವ್ಯತೀತ ಮಾಡಬೇಕು ಅನ್ನುವಂತ ಮಾತಿಲ್ಲಿ ಮೇಡಮ್ ನಮಗೆ ಇವಾಗ ಹೇಳ್ತಾ ಇದಾರೆ. ಮೇಡಮ್ ಅರ್ಥ ಆಗ್ತಿದೇನ್ರಿ? ಈ ರೀತಿ ಇಲ್ಲಿ ಹೇಳ್ತಾ ಇದಾರ. सो बताते हैं विविध आतापन आदि योग धारण करके, विविध आतापन आदि योगವನ್ನು ಧಾರಣೆ ಮಾಡಿಕೊಂಡು 4 ವರ್ಷ ವ್ಯತೀತ್ करता है. ಮೊದಲಿನ 4 ವರ್ಷ ಆತಾಪನ ತಪಗಳನ್ನ ಆದಿ ಮಾಡಿಕೊಂಡು ಅವರು ಯೋಗ ಧಾರಣೆ ಮಾಡಿಕೊಂಡು 4 ವರ್ಷ ಮೊದಲಿನ 4 ವರ್ಷ ವ್ಯತೀತ ಮಾಡ್ತಾರೆ. पुनः समस्त रसों का त्याग करते हुए 4 वर्षों तक 4 वर्षों का पूर्ण करता है. ಇನ್ನು 6 ರಸಗಳಿದಾವ. ಈ 6 ರಸಗಳನ್ನ 4 ವರ್ಷ ತನಕ ಏನ್ ಮಾಡ್ತಾರ ಅವರು ಕ್ರಮದಿಂದ ಎಲ್ಲ ತ್ಯಾಗ ಮಾಡ್ತಾ 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 6 ಪ್ರಕಾರದ ರಸಗಳನ್ನ ಏನ್ ಮಾಡ್ತಾರೆ ಸಂಪೂರ್ಣ ರೂಪದಲ್ಲಿ ತ್ಯಾಗ ಮಾಡಿಬಿಡ್ತಾರ. आचाम्ल तप तथा रस त्याग द्वारा 2 ವರ್ಷ ಪೂರ್ಣ करता है. ಆಚಾಮ್ಲ ತಪ ಮತ್ತು ರಸ ತ್ಯಾಗದ ಈ ದ್ವಾರ 2 ವರ್ಷವನ್ನು ಪೂರ್ಣ ಮಾಡ್ತಾರ. पुनः 1 वर्ष केवल आचाम्ल तप द्वारा व्यतीत करता है. इस प्रकार 4 वर्ष उपवास द्वारा, 4 वर्ष रस त्याग द्वारा, 2 वर्ष आचाम्ल और रस त्याग दोनों द्वारा और 1 वर्ष केवल आचाम्ल द्वारा व्यतीत होने पर शुद्ध बुद्धि वाले वेक्षपक मुनिराज अंतिम 12वें वर्ष के प्रथम 6 मास तो मध्यम तप द्वारा और द्वितीय 6 मास उत्कृष्ट काय क्लेश कर तप द्वारा व्यतीत करते हैं. ಈ ಪ್ರಕಾರ 12 ವರ್ಷ ಅವರು ಕಳೀತಾ ಇರ್ತಾರ. द्रव्य क्षेत्र काल और धातु शरीर प्रकृति की जानकार साधु उस प्रकार से तप करता है जिस प्रकार से कि वात पित्त कफ दोष ಕ್ಷುಭಿತ್ ನ ಹೋ. ಅಂದ್ರೆ ವಾತ ಪಿತ್ತ ಕಫ ಏನಿರ್ದಾವ ಆ ರೋಗಗಳು ನಿಮಗೆ ಕಾಡಬಾರದು, ಆ ರೋಗಗಳು ನಿಮಗೆ ತೊಂದರೆ ಕೊಡಬಾರದು ಅನ್ನುವಂತ ಭಾವದಿಂದ ಇವೆಲ್ಲ ಮಾಡಕ್ ಹೇಳ್ತಾರ. ಮೊದಲಿನ 4 ವರ್ಷ ಏನ್ ಮಾಡಕ್ ಹೇಳಿದ್ರಿ ಇಲ್ಲಿ? ಮೊದಲಿನ 4 ವರ್ಷ ಉಪವಾಸ ಮಾಡಕ್ ಹೇಳಿದ್ರ, ಆಮೇಲೆ 4 ವರ್ಷ ರಸ ತ್ಯಾಗ ಮಾಡಕ್ ಹೇಳಿದ್ರ, ಆಮೇಲೆ 2 ವರ್ಷ ಆಚಾಮಲ ತಪ್ ಮಾಡಕ್ ಹೇಳಿದ್ರ, ಆಚಾಮಲ ಮತ್ತು ರಸ ತ್ಯಾಗ ಇವೆರಡೂ ಮಾಡಕ್ ಹೇಳಿದ್ರ, ಆಮೇಲೆ 1 ವರ್ಷ ಕೇವಲ ಆಚಾಮಲ ಅಂದ್ರೆ ಮತ್ತೆ ಕೊನೆಯದು 1 ವರ್ಷ ಏನ್ ಮಾಡಕ್ ಹೇಳ್ತಾರ? ಬರೇ ಆಚಾಮಲ ಮಾಡಕ್ ಹೇಳ್ತಾರ. ಅದರಲ್ಲಿ 1 ವರ್ಷ ಉಳಿತಿನ್ನು. ಆ 1 ವರ್ಷ ಏನ್ ಮಾಡ್ತಾರ ಅಂತಂದ್ರೆ ಶುದ್ಧ ಬುದ್ಧಿ ವಾಲೆ ಕ್ಷಪಕ, ಶುದ್ಧ ಬುದ್ಧಿ ಇಟ್ಕೊಂಡಿರುವಂತಹ ಕ್ಷಪಕರು ಅಂತಿಮ 12ನೇ ವರ್ಷ ಅಂದ್ರೆ ಕೊನೆ ವರ್ಷದಲ್ಲಿ ಪ್ರಥಮ 6 ಮಾಸ ಮೊದಲಿನ 6 ತಿಂಗಳು ಏನ್ ಮಾಡ್ತಾರ ಅಂತಂದ್ರೆ ಅವರು मध्यम तप द्वारा मध्यम तप ಮಾಡ್ತಾರ. और द्वितीय 6 मास उत्कृष्ट काय क्लेश करके तप द्वारा व्यतीत करते हैं. ಈ 12 ವರ್ಷದಲ್ಲಿ ಕೊನೆ ವರ್ಷ ಮಧ್ಯಮ ತಪ ಮಾಡ್ತಾರ ಮತ್ತು ಕೊನೆ 6 ತಿಂಗಳು ಏನಿದಾವ ಅದು ಉತ್ಕೃಷ್ಟ ತಪ ಮಾಡಿ ಕಾಯ ಕ್ಲೇಶ ಮಾಡಿ ಅವರು ಶರೀರವನ್ನು ತ್ಯಾಗ ಮಾಡ್ತಿರ್ತಾರ ಅಂತ ತಿಳ್ಕೊಳ್ಬೇಕಂತ ಹೇಳ್ತಾರೆ ಇಲ್ಲಿ. द्रव्य क्षेत्र काल और धातु शरीर प्रकृति की जानकार साधु उस प्रकार से तप करता है जिस प्रकार से कि वात पित्त कफ दोष क्षुभित न हो. ವಾತ ಪಿತ್ತ ಮತ್ತು ಕಫ ಪ್ರಕೃತಿ ಏನಾಗಬಾರದು, ಕ್ಷುಭಿತ ಆಗದೆ ಅದನ್ನ ಅವರು ಕ್ರಮಪೂರ್ವಕ ಯಾವ ಪ್ರಕೃತಿಯನ್ನು ಎಲ್ಲಿ ಒತ್ತಿಡಿಬೇಕು ಅದನ್ನೆಲ್ಲ ಒತ್ತಿಡ್ಕೊಂಡು ಅವರು ಆ ಕೆಲಸಗಳನ್ನ ಮಾಡ್ಕೊಂತ ಕಾರ್ಯಗಳನ್ನ ತಪಗಳನ್ನ ಮಾಡ್ಕೊಂತ ಅವರು ತನ್ನ ಸಾಧನೆಯನ್ನು ಮಾಡ್ಕೊಳ್ತಿರ್ತಾರೆ ಅಂತ ತಿಳ್ಕೊಳ್ಬೇಕಿಲ್ಲಿ. ವಿಶೇಷಾರ್ಥದಲ್ಲಿ ಹೇಳ್ತಾರ ಆಹಾರ ಕೋ ಯಹಾ ಪರ್ ದ್ರವ್ಯ ಶಬ್ದ ಸೇ ಕಹಾ ಹೈ. ಆಹಾರಕ್ಕೆ ಇಲ್ಲಿ ದ್ರವ್ಯ ಅಂತ ಕೊಟ್ರಿ. ಇಲ್ಲಿ ಮೊದಲು ದ್ರವ್ಯ ಕ್ಷೇತ್ರ ಕಾಲ ಧಾತು ಶರೀರ ಆದಿ ಕೊಟ್ರಲ್ಲ, ಏನಾದ್ರೆ ಇಲ್ಲಿ ಹೇಳ್ತಿದ್ದಾರೆ ಅವರು ಆಹಾರ ಕೋ ಯಹಾ ಪರ್ ದ್ರವ್ಯ ಶಬ್ದ ಸೇ ಕಹಾ ಹೈ. ದ್ರವ್ಯ ಅಂತ ಶಬ್ದದಿಂದ ಆಹಾರಕ್ಕೆ ಅಂತ ಹೇಳ್ತಾರೆ ಇಲ್ಲಿ. ಕೋಯಿ ಆಹಾರ ಶಾಖ ಬಹುಲ್ ಹೋತಾ ಹೈ
कोई रस बहुल होता है, कोई कुलथो युक्त निष्पाव चना आदि से मिश्रित इत्यादि आहार को ज्ञात करना, अर्थात इस देश ग्राम आदि में रस बहुल आहार प्राप्त होता है अथवा नहीं, शाक बहुल है इत्यादि को देखकर उपवास आदि तप करे, जिससे शरीर शुष्कता या वात आदि दोष कुपित ना हो. ವಾತ ಆದಿ ದೋಷಗಳು ಕುಪಿತ ಆಗದಂಗಿರುವಾಗ ಅವರು ಯಾವ ದೇಶದಲ್ಲಿ ಯಾವ ಪ್ರಕಾರ ಆಹಾರ ತಗೊಳ್ಬೇಕು, ಯಾವ ಕಾಲದಲ್ಲಿ ಏನ್ ಆಹಾರ ತಗೊಳ್ಬೇಕು ಅನ್ನೋಂತ ಆ ವಿವೇಕ ಇಟ್ಟುಕೊಂಡು ಅವ್ರು ಏನ್ ಮಾಡ್ತಿರ್ತಾರೆ, ಮುನಿಗಳು ಅವಾಗ ಆಹಾರವನ್ನು ಸೇವನೆ ಮಾಡ್ತಾ ಇರ್ತಾರೆ ಅಂತ ತಿಳ್ಕೊಳ್ಬೇಕು. ಇಲ್ಲಿ ಇದು ಅರ್ಥ ಆಗ್ತಾ ಇದೆ ನಿಮಗೆ? ಮುಂದೆ ಹೇಳ್ತಾರ, ಯಹ ದೇಶ ಜಲ ಬಹುಲ್ ಹೈ, ಈ ದೇಶದಲ್ಲಿ ಬರೀ ನೀರು ಜಾಸ್ತಿ ಇರುತ್ತೆ, ಜಲ ಬಹುಲ್ ಹೈ, ಇಸ್ಮೇ ವರ್ಷಾ ಬಹುತ್ ಹೋತಾ ಹೈ, ಇಲ್ಲಿ ವರ್ಷ ಮಳೆಗಾಲ ಜಾಸ್ತಿ ಇರುತ್ತೆ ಇಲ್ಲಿ. ತಥಾ ಇಸ್ ಕ್ಷೇತ್ರ ಮೇ ಪಾನಿ ನಹಿ ಹೈ, ಶುಷ್ಕ ಪ್ರದೇಶ, ಕೆಲವೊಂದು ಕ್ಷೇತ್ರದಲ್ಲಿ ನೀರೇ ಇರುವುದಿಲ್ಲ, ಅಲ್ಲಿ ಮಳೆಗಾಲನೇ ಮಳೆನೇ ಆಗ್ತಾ ಇರುವುದಿಲ್ಲ. ಇತ್ಯಾದಿ ದೇಖಕರ್ ತಪ ಕರ್ನ, ಇದನ್ನೆಲ್ಲ ನೋಡಿಕೊಂಡು ಆ ಪ್ರಕಾರದಲ್ಲಿ ಯಾವ ಪ್ರಕಾರದಲ್ಲಿ ವ್ಯವಸ್ಥೆ ಇದೆ ಆ ಪ್ರಕಾರದಲ್ಲಿ ತಪಗಳನ್ನ ಮಾಡ್ತಿರ್ತಾರ. ತಪ ಕರ್ನ ಚಾಹಿಯೇ ಕ್ಯೂಂಕಿ ಅನೂಪ ದೇಶ ಅರ್ಥಾತ್ ಜಲ ಬಹುಲ್ ದೇಶ ಮೇ ಉಪವಾಸ ಠೀಕ್ ಹೋತೆ ಹೇ, ನೀರಿನ ಪ್ರದೇಶದಲ್ಲಿ ಉಪವಾಸ ಮಾಡೋದೇನಿದೆ ಒಳ್ಳೇದಿರತ್ತೆ. ನೀರಿನ ಪ್ರದೇಶ ಎಲ್ಲಿ ಜಾಸ್ತಿ ಇರುತ್ತೆ ಅಲ್ಲಿ ಉಪವಾಸ ಮಾಡೋಕೆ ಏನಿರುತ್ತೆ ಒಳ್ಳೇದಾಗ್ತಾ ಇರತ್ತೆ ಅಂತ ಇಲ್ಲಿ ಹೇಳ್ತಾರ. यह ग्रीष्म काल है, यह शीत काल है, ग्रीष्म काल में तपस्वरण कठिन पड़ता है इत्यादि काल को जानना. ग्रीष्म काल ಅಂದ್ರೆ ಬೇಸಿಗೆಗಾಲ, ಈ ಬೇಸಿಗೆಗಾಲದಾಗ ತಪಸ್ವರಣ ಮಾಡೋದು ಬಹಳ ಕಠಿಣ ಆಗ್ತಾ ಇರುತ್ತದೆ. ಜಾನ್ನ ಮೇರಿ ಶರೀರ ಪ್ರಕೃತಿ ಕೇಸಿ ಹೇ, ನನ್ನ ಶರೀರ ಪ್ರಕೃತಿ ಹೇಗಿದೆ, वात प्रधान है या कफ प्रधान है इत्यादि विचार करना चाहिए, उससे रोग नहीं आते. ನನ್ನ ಶರೀರ ಪ್ರಕೃತಿ या वात ಪ್ರಕೃತಿ ಇದೆಯೋ, ಪಿತ್ತ ಪ್ರಕೃತಿ ಇದೆಯೋ, ಕಫ ಪ್ರಕೃತಿ ಇದೆಯೋ, ತನ್ನ ಶರೀರದ ಬಗ್ಗೆ ಮೊದಲು ಜಾಣಕಾರಿ, ತನ್ನ ಶರೀರದ ಬಗ್ಗೆ ಮೊದಲು ತಿಳ್ಕೊಂಡು ಆಮೇಲೆ ಯಾವ ಕಾಲದಲ್ಲಿ ಯಾವ ಆಹಾರ ತಗೊಳ್ಬೇಕು, ಯಾವ ಕ್ಷೇತ್ರದಲ್ಲಿ ಯಾವ ಆಹಾರ ತಗೊಳ್ಬೇಕು, ಯಾವ ಕ್ಷೇತ್ರದಲ್ಲಿ ಯಾವ ಕಾಲದಲ್ಲಿ ನಾನು ಉಪವಾಸ ಮಾಡಬೇಕು, ಯಾವ ತಪ ಮಾಡಬೇಕು, ಯಾವ ತಪ ಮಾಡಬಾರ್ದು ಅನ್ನುವಂತ ಆ ವಿವೇಕ ಆ ಮುನಿಗಳಿಗೆ ಇರಬೇಕು ಆಗುತ್ತೆ ಅಂತ ತಿಳ್ಕೊಳ್ಬೇಕು ಇಲ್ಲಿ. ಇಲ್ಲದಿದ್ರೆ ಯಾವ್ದಾವ್ದೋ ಕಾಲದಲ್ಲಿ ಯಾವ್ದಾವ್ದೋ ಕ್ರಿಯೆಗಳನ್ನ ಮಾಡ್ಕೋತ ಕೂತ್ರೆ ವಾತ ಪಿತ್ತ ಮತ್ತು ಕಫ ಪ್ರಕೋಪದಿಂದ ರೋಗ ಆದಿ ಉತ್ಪನ್ನವಾಗಿ ನಿಮ್ಮ ಸಮಾಧಿ ಕೂಡ ಒಳ್ಳೆ ರೀತಿಯಿಂದ ಆಗುವುದಿಲ್ಲ ಅಂತ ಅನ್ನುವಂತ ಮಾತಿಲ್ಲಿ ಹೇಳ್ತಾ ಇದ್ದಾರೆ ಇಲ್ಲಿ. ಅದಕ್ಕೆ ನೋಡಿ, ಕೆಲವೊಂದು ಮುನಿಗಳಿಗೆ ಆಹಾರ ಸಂದರ್ಭದಲ್ಲಿ ಒತ್ತಾಯ ಮಾಡಬಾರ್ದು ಅಂತ ಹೇಳ್ತಾರ. ಯಾಕೆ ಒತ್ತಾಯ ಮಾಡಬಾರ್ದು ಅಂತಂದ್ರ, ಮುನಿಗಳು ಅವರು ವಾತಾವರಣ ಅನುಕೂಲವಾಗಿ ಅವ್ರು ಆಹಾರ ತಗೊಳ್ತಿರ್ತಾರ. ಕಾಲ, ಪ್ರದೇಶ, ಕ್ಷೇತ್ರ, ದ್ರವ್ಯ ಆದಿ ಯಾವ ರೀತಿ ಅವ್ರು ವಾತ ಪಿತ್ತ ಕಫ ಪ್ರಕೃತಿ ಏನಿದೆ ಅವ್ರದ್ದು ಆ ರೀತಿಯ ಅದಕ್ಕೆ ಅನುಕೂಲವಾಗಿ ಅವರು ಆಹಾರ ಸೇವನೆ ಮಾಡ್ತಿರ್ತಾರ. ನಮ್ಮ ಭಕ್ತಿ ನಮ್ಮದು ಚೆನ್ನಾಗಿರುತ್ತೆ, ನಮ್ಮದು ಭಕ್ತಿ ಇರುತ್ತೆ, ನಮ್ಮದು ವಾತ್ಸಲ್ಯ ಇರುತ್ತೆ, ನಾವು ಚೆನ್ನಾಗಿ ತಗೊಳ್ಳಿ ಚೆನ್ನಾಗಿ ಕೊಡ್ಬೇಕನ್ನುವಂತ ಭಾವನೆ ಇರುತ್ತೆ. ಆದ್ರೆ ಅವರಿಗೆ ಸೆಟ್ ಆಗ್ತಾ ಇರಲ್ಲ. ಆ ಸೆಟ್ ಆಗ್ತಾ ಇರಲ್ಲ ಅಂತ ಆ ಆಹಾರವನ್ನು ಅವ್ರು ಸೇವನೆ ಮಾಡಿದ್ರೆ ಅವರಿಗೆ ರೋಗ ಶಮನ ಅಂತ ಇಲ್ಲ, ಅಲ್ಲಿ ರೋಗ ಮತ್ತು ವೃದ್ಧಿ ಆಗ್ತಾ ಇರುತ್ತದೆ. ಅದನ್ನು ನಾವು ನೆನಪಲ್ಲಿ ಇಟ್ಟುಕೊಂಡು ಆ ರೀತಿ ವ್ಯವಸ್ಥೆ ಮಾಡ್ತಾ ಇರ್ಬೇಕಂತ ತಿಳ್ಕೊಳ್ಬೇಕಿಲ್ಲ. ಅರ್ಥ ಆಯ್ತಾ? ಸಮಜಕ್ಕೆ ನೈ? ಅರ್ಥ ಆಯ್ತಿಲ್ರಿ? कषाय संलेखना को कहते, इन कषाय संलेखना ಹೇಳ್ತಾರೆ ಇಲ್ಲಿ. इस तरह अनेक प्रकार की तप विधि द्वारा संलेखना मार्ग को करते हुए चतुर्शपक, ನೋಡ್ರಿ ಹೆಸರು ಅಂತ ಕೊಟ್ರಿ ಇಲ್ಲಿ. ಈ ರೀತಿಯಲ್ಲಿ ಮೇಲೆ ಹೇಳಿರೋ ರೀತಿ ಆ ಸಂಲೇಖನವನ್ನು ಅನೇಕ ಪ್ರಕಾರದ ತಪಗಳನ್ನ ವಿಧಿಗಳನ್ನ ಸಂಲೇಖನ ಮಾರ್ಗದಲ್ಲಿ ನಡೀತಾ ಇರುವಂತ ಆ ಚತುರ್ ಶಪಕರೇನಿದಾರ, ಚತುರ್ ಅಂದ್ರೇನು ಜ್ಞಾನಿ, ಚತುರ್ ಅಂದ್ರೇನು ಜ್ಞಾನಿ. ಆ ಜ್ಞಾನಿ ಶಪಕ್ ಅಂದ್ರೇನು ಸಂಲೇಖನ ಮಾರ್ಗದಲ್ಲಿ ನಡೀತಾ ಇರುವಂತ ಮುನಿಗಳು. ಕ್ಷಪಕ್ ಮುನಿ ಅಪ್ನಿ ಆತ್ಮಶುದ್ಧಿ ಕೋ ಕಭಿ ಭಿ ನಹಿ ಛೋಡೆ, ತನ್ನ ಆತ್ಮಶುದ್ಧಿಯನ್ನು ಯಾವತ್ತೂ ಬಿಡುವುದಿಲ್ಲ. ಅರ್ಥಾತ್ ಆತ್ಮಶ್ರದ್ಧಾ ಆತ್ಮ ಭಾವನಾ ಕಿ ಸುರಕ್ಷಾ ಪೂರ್ವಕ ಹಿ ತಪ ಕರ್ನಾ ಚಾಹಿಯೇ. ಆತ್ಮಶುದ್ಧಿಗೋಸ್ಕರ ಆತ್ಮ ಭಾವನೆಗೋಸ್ಕರ ಸುರಕ್ಷೆ ಇಟ್ಕೊಳ್ಳೋದಕ್ಕೋಸ್ಕರ ಅವರು ಪೂರ್ವಕ ಏನ್ ಮಾಡ್ತಿರ್ತಾರ, ತಪವನ್ನು ಮಾಡ್ತಾ ಇರ್ತಾರ. ತನ್ನ ಆತ್ಮದ ಪರಿಣಾಮ ಕೆಡಿಸ್ಕೊಳ್ಳಿಕ್ಕೆ ಅವರು ಪ್ರಯತ್ನ ಮಾಡ್ತಾ ಇರುವುದಿಲ್ಲ ಅಂತ ತಿಳ್ಕೊಳ್ಬೇಕಿಲ್ಲಿ. भाव शुद्धि के बिना जो साधु जन उत्कृष्ट भी तप करते हैं उनके आत्म शुद्धि नहीं होती है.
ಭಾವ ಶುದ್ಧಿ ನಿಮ್ಮ ಹತ್ರ ಇಲ್ಲದೆ ನೀವು ಉತ್ಕೃಷ್ಟ ತಪ ಮಾಡಿದರೂ ಸಹ ನಿಮಗೆ ಆತ್ಮಶುದ್ಧಿ ಅಲ್ಲಿ ಇರುವುದ ಇಲ್ಲ. ಪ್ರಥಮ ಭಾವ ಶುದ್ಧಿ ಬೇಕು ಅಂತ ಹೇಳ್ತಾರೆ. ಇಲ್ಲಿ ಭಾವ ಶುದ್ಧಿ ಅಂದ್ರೆ ಏನ? ಪರಿಣಾಮ ಶುದ್ಧಿಗಳು. ನಮ್ಮ ಪರಿಣಾಮ ಶುದ್ಧವಾಗಿಲ್ಲ ಆಗಿತ್ತಂದ್ರೆ ನಿಮ್ಮದು ಅದೇ ಏನಾಗುವುದಿಲ್ಲ, ಆತ್ಮಶುದ್ಧಿ ಸಹ ಆಗುವುದಿಲ್ಲ ಅಂತ ತಿಳ್ಕೊಳ್ಬೇಕಿಲ್ಲಿ. ಉನ್ಕಿ ವಹ ತಪ್ ಕಿ ಕ್ರಿಯಾ ಕೇವಲ ಬಾಹ್ಯ ಲೇಷ ಮಾತ್ರ ಹೇ. ಅವ್ರು ಮಾಡ್ತಾ ಇರುವಂತಹ ತಪದ ಕ್ರಿಯೆ ಏನಿದೆ ಬಾಹ್ಯ ಲೇಷ ಮಾತ್ರ ಇದೆ ಅದು ಅಂತ ತಿಳ್ಕೊಳ್ಬೇಕಿಲ್ಲಿ. ಅರ್ಥಾತ್ ಖ್ಯಾತಿ पूजा और लाभ आदि की इच्छा से तप करना आत्मा की शुद्धि का कारण नहीं है. ಖ್ಯಾತಿಗೋಸ್ಕರ, ಪೂಜಾಗೋಸ್ಕರ, ಲಾಭದಗೋಸ್ಕರ ಅವರೆಷ್ಟೋ ಉತ್ಕೃಷ್ಟ ತಪ ಮಾಡಿದ್ರು ಸಹ ಆ ಉತ್ಕೃಷ್ಟ ತಪ ಆತ್ಮಶುದ್ಧಿಗೆ ಕಾರಣ ಆಗುವುದಿಲ್ಲ ಅಂತ ತಿಳ್ಕೊಳ್ಬೇಕಿಲ್ಲಿ. और ಆತ್ಮಶುದ್ಧಿ ಬಿನಾ ಕರ್ಮ ನಿರ್ಜರಾ ನಹಿ ಹೋತಿ ಹೇ. ಮತ್ತು ಆತ್ಮಶುದ್ಧಿ ನೀವು ಮಾಡಿಕೊಳ್ಳದಿದ್ದರೆ ನಿಮಗೆ ಕರ್ಮ ನಿರ್ಜರೆ ಸಹ ಆಗುವುದಿಲ್ಲ ಅಂತ ತಿಳ್ಕೊಳ್ಬೇಕು. ನಾವು ಮಾಡ್ತಾ ಇರೋದೆಲ್ಲ ಏನಕ್ಕೆ ಹೇಳಿ ನೋಡೋಣ, ಇದು ಹೇಳ್ರಿ. ನಾವು ಮಾಡ್ತಾ ಇರೋಂಥ ಭಾವಶುದ್ಧಿ ಪೂರ್ವಕ, ಆತ್ಮಶುದ್ಧಿ ಪೂರ್ವಕ ನಾವು ಮಾಡ್ತಾ ಇರೋಂಥ ಏನು ಅತಿ ಉತ್ಕೃಷ್ಟ ತಪಗಳನ್ನ ಮಾಡ್ತೀವಲ್ಲ, ಇವೆಲ್ಲ ಮಾಡೋದು ಏನಕ್ಕೆ ಅಂತಂದ್ರೆ ಕರ್ಮಗಳನ್ನ ಕಳಿಯೋದಕ್ಕೆ, ಕರ್ಮಗಳನ್ನ ನಿರ್ಜರೆ ಮಾಡೋದಕ್ಕೋಸ್ಕರ ನಾವು ಮಾಡುವಂತ ಕ್ರಿಯೆಗಳಿರ್ತಾವ. ಈ ಕ್ರಿಯೆಗಳು ಮಾಡುವಾಗ ನಮ್ಮಿಂದ ಯಾವುದೇ ಪ್ರಕಾರದ್ದು, ಈ ಕ್ರಿಯೆಗಳನ್ನ ಮಾಡ್ತಾ ಇರುವಾಗ ನಮ್ಮಿಂದ ಯಾವುದೇ ಪ್ರಕಾರದ್ದು ಆರ್ತ ರೌದ್ರ ಧ್ಯಾನ ಪೂರ್ವಕ ನಮ್ಮ ಮನಸ್ಸಿನ ಪರಿಣಾಮ ಹಾಳಾಗದಂಗೆ ನಾವು ಕಾಪಾಡಿಕೊಂಡು ಹೋಗಬೇಕು. ಅದಕ್ಕೆ ಅಷ್ಟ ಮಾತೃಕ ಬಹಳ ಉಪಯೋಗಕಾರಿ ಇದಾವ ಅಂತ ಹೇಳ್ತಾರೆ ಅಲ್ಲಿ. ಅಷ್ಟ ಮಾತೃಕ ಅಂದ್ರೆ ಏನವ ಹೇಳಿ ನೋಡೋಣ. ಅಷ್ಟ ಮಾತೃಕ ಅಂದ್ರೆ ಏನು ಹೇಳಿ ನೋಡೋಣ. ಪಂಚ ಮಹಾವ್ರತಗಳನ್ನ ರಕ್ಷಣೆ ಮಾಡ್ಲಿಕ್ಕೆ ಏನ್ರಿ, ಪಂಚ ಮಹಾವ್ರತಗಳನ್ನ ರಕ್ಷಣೆ ಮಾಡ್ಲಿಕ್ಕೆ 5 ಸಮಿತಿ ಮತ್ತು 3 ಗುಪ್ತಿ, ಇವು 8 ಮಾತೃಕ ಅಂತ ಹೇಳಿದಾರೆ. ಮಾತೃಕ ಅಂದ್ರೆ ತಾಯಿ ಸಮಾನ ಅಂತ ಹೇಳಿದ್ರೆ ಅವರಿಗೆ. ಇವ್ರು 8 ದಿಕ್ಕಿಗೆ ನಿಂತುಕೊಂಡು ಆ 5 ಮಹಾವ್ರತಗಳನ್ನ ರಕ್ಷಣೆ ಮಾಡ್ಲಿಕ್ಕೆ ನಿಮಿತ್ತಕಾರಿಗಳಿರ್ತಾರ. ಅದಕ್ಕೆ ಇಲ್ಲಿ ನಾವೇನ್ ಮಾಡ್ತಾರ, ಅಷ್ಟ ಮಾತೃಕಗಳನ್ನ ನಾವಿಲ್ಲಿ ಏನ್ ಮಾಡ್ಬೇಕು, ಉಪಯೋಗದಲ್ಲಿ ತಗೊಳ್ತಾ ಇರಬೇಕು. ಆತ್ಮಶುದ್ಧಿ ಬಿನ ಆತ್ಮಶುದ್ಧಿನೇ ಇಲ್ಲಾಗಿತ್ತಂದ್ರೆ ಕರ್ಮ ನಿರ್ಜರೆ ಸಹ ನಿಮ್ಮದು ಆಗುವುದಿಲ್ಲ. ಅಥವಾ ಐಸಾ ತಪ ಮೋಕ್ಷ ಮಾರ್ಗಮೇ ವ್ಯರ್ಥ ಹೇ. ಇಂತಹ ತಪ ನಿಮ್ಮ ಮೋಕ್ಷ ಮಾರ್ಗದಲ್ಲಿ ಏನಿದೆ ಇದು ಲಕ್ಷ್ಮೀಕ ವ್ಯರ್ಥ ಇದೆ. ನೀವು ಎಷ್ಟೋ ತಪ ಮಾಡಿ, ಎಷ್ಟೋ ಉತ್ಕೃಷ್ಟ ತಪ ಮಾಡಿ, ಎಷ್ಟೋ ಅತಿ ಉತ್ಕೃಷ್ಟ ತಪ ಮಾಡಿ, ಎಷ್ಟೋ ಉಪವಾಸಾದಿ ವಿಧಿಗಳನ್ನ ಮಾಡಿ ಸಹ ಏನು ಪ್ರಯೋಜನ ಇಲ್ಲ. ಯಾಕಿಲ್ಲ? ಭಾವಶುದ್ಧಿ ಇಲ್ಲ. ಮುಖ್ಯವಾಗಿ ಏನಿಲ್ಲ, ನಿಮ್ಮದು ಭಾವಶುದ್ಧಿ ಇಲ್ಲದ ಕಾರಣದಿಂದ ನಿಮ್ಮ ಆತ್ಮಶುದ್ಧಿನೂ ಇಲ್ಲ. ಆತ್ಮಶುದ್ಧಿ ಇಲ್ಲದ ಕಾರಣದಿಂದ ನಿಮ್ಮ ಕರ್ಮ ನಿರ್ಜರೆ ಇಲ್ಲ. ಕರ್ಮ ನಿರ್ಜರೆ ಇಲ್ಲದ ಕಾರಣದಿಂದ ನಮ್ಮದು ಮೋಕ್ಷ ಮಾರ್ಗ ಕೂಡ ಏನಿದೆ, ವ್ಯರ್ಥವಾಗಿದೆ ಅಂತ ತಿಳ್ಕೊಳ್ಬೇಕು. ಅರ್ಥ ಆಯ್ತೇನ್ರಿ? ಯೋಚನೆ ಮಾಡ್ರಿ ಹೆಂಗ್ ಮಾಡಬೇಕು. ಕಷಾಯ ಸೇ ಆಕುಲಿತ ಹೇ ಚಿತ್ತ ಜಿಸ್ಕಾ. ಕಷಾಯದಿಂದ ಆಕುಲಿತ ಯಾರ ಚಿತ್ತ ಇದೆ, ಐಸೆ ವ್ಯಕ್ತಿ ಕೆ ಭಾವಶುದ್ಧಿ ಕಹಾ ಸೇ ಹೋ ಸಕ್ತಿ ಹೇ. ಇಂತಹ ವ್ಯಕ್ತಿಗಳ ಭಾವ ಹೇಗೆ ಶುದ್ಧ ಆಗ್ಲಿಕ್ಕೆ ಸಾಧ್ಯ ಇದೆ ಹೇಳಿ ನೋಡೋಣ. ಕಷಾಯದಿಂದ ಆಕುಲಿತರಾಗಿದ್ದಾರೆ ಅವರು. ಕ್ರೋಧ, ಮಾನ್, ಮಾಯಾ, ಲೋಭ ಈ ಆದಿ ಕಷಾಯಗಳಿಂದ ಅವರು ಆಕುಲಿತರಾಗಿದ್ದಾರ. ಅಂತಹ ವ್ಯಕ್ತಿಗಳಿಗೆ ಭಾವಶುದ್ಧಿ ಹೇಗಾಗಲಿಕ್ಕೆ ಸಾಧ್ಯ ಇದೆ? ಇಸ್ಲಿಯೇ ಕಷಾಯಂಕೋ ಅವಶ್ಯ ಹಿ ಕೃಷ್ ಕರ್ನಾ ಚಾಹಿಯೇ. ಪ್ರಥಮ ಏನು ಮಾಡಬೇಕು, ಶರೀರ ಕೃಷಿ ಮಾಡೋದಕ್ಕಿಂತ ಮುಂಚೆ, ಶರೀರ ಕೃಷ್ ಮಾಡೋದಕ್ಕಿಂತ ಮುಂಚೆ ನಿಮ್ಮ ಕಷಾಯಗಳನ್ನ ನೀವೇನ್ ಮಾಡ್ಬೇಕು, ಮೊದಲು ಕೃಷ್ ಮಾಡಬೇಕು. ನಾನು ಮೊನ್ನೆ ವಿಲ್ಸನ್ ಗಾರ್ಡನ್ಗೆ ಫಸ್ಟ್ ದಿವಸ ಕರೀಲಿಕ್ಕೆ ಬಂದಾಗ ಹೋಗಿದ್ದೆ, ಮಧ್ಯಾಹ್ನ ಹೋಗಿದ್ದವಾಗ ನಾನು ಹೋದಾಗ ಮೊದಲು ಆ ವ್ಯಕ್ತಿಯನ್ನು ನೋಡ್ಲಿಲ್ಲ ನಾನು. ಆ ವ್ಯಕ್ತಿಗೆ ಏನ್ ರೋಗ ಇದೆ, ಆ ವ್ಯಕ್ತಿಗೆ ಶರೀರದಲ್ಲಿ ಎಷ್ಟು ಬಲ ಇದೆ, ಆ ವ್ಯಕ್ತಿ ಏನ್ ಮಾಡಿದಾರ, ಏನಾಗಿದೆ ಏನು ನೋಡ್ಲಿಲ್ಲ. ಮೊದಲು ಆ ವ್ಯಕ್ತಿಯ ಸ್ವಭಾವ ನೋಡಿದೆ ನಾನು. ಮೊದಲು ಆ ವ್ಯಕ್ತಿ ಹತ್ರ ಎಷ್ಟು ಕಷಾಯ ಇದಾವ, ಕಷಾಯ ತೀವ್ರವಾಗಿದೆಯೋ, ಮಂದ ಇದೆಯೋ, ಮಂದೋತ್ತರ ಇದೆಯೋ ಅದನ್ನು ತಿಳ್ಕೊಂಡು ಆಮೇಲೆ ನಿರ್ಣಯ ತಗೊಂಡ್ವಿ ಈ ವ್ಯಕ್ತಿಗೆ ನಾವು ಸಲ್ಲೇಖನ ಕೊಡ್ಲಿಕ್ಕೆ ಸರಿ ಇದೆ. ನಾವು ಸಲ್ಲೇಖನ ಈ ವ್ಯಕ್ತಿ ಕುಡ್ದಿದ್ರೆ ಈ ವ್ಯಕ್ತಿದು ಏನಾಗುತ್ತೆ, ಭವಿಷ್ಯ ಒಳ್ಳೇದಾಗುವುದಿಲ್ಲ. ಯಾಕಂದ್ರೆ ಕಷಾಯ ಮಂದಿ ಇರುವ ಕಾರಣದಿಂದ ಈ ವ್ಯಕ್ತಿ ಸಲ್ಲೇಖನಕ್ಕೆ ಯೋಗ್ಯ ಇದಾರ, ಈ ಸಲ್ಲೇಖನ ತಗೊಳ್ಬಹುದು, ವ್ರತ ನಿಯಮ ತಗೊಳ್ಬಹುದು. ಫಸ್ಟ್ ದಿವಸ ನಾವು ಹೋದ ದಿವಸ ಏನ್ ಮಾಡಿದ್ವಿ ಅಂತಂದ್ರೆ ಆಹಾರ ಎಲ್ಲ ತ್ಯಾಗ ಮಾಡಿಸಿಬಿಟ್ಟಿವಿ. ಖಾದ್ಯ, ಲೇಯ ಮತ್ತು ಸ್ವಾದ್ಯ ಈ 3 ಪ್ರಕಾರದೆಲ್ಲ ತ್ಯಾಗ ಮಾಡಿಸಿದ್ವಿ. 2ನೇ ದಿವಸ ಬೆಳಿಗ್ಗೆ
ಅವ್ರಿಗೆ ನೆನಪಿಲ್ಲಾಗಿತ್ತು ಅನ್ಸತ್ತೆ. ಅದು ನೆನಪಿಲ್ದಾಗ ನನಗೆ ಊಟಕ್ಕದ ಕೊಡ್ತೀರೇನ ಅಂತ ಕೇಳಿದ್ರಂತ ಒಂದ್ಸರ್ತಿ. ಅವಾಗ ಅವ್ರು ಸೊಸೆ ಹೇಳಿದ್ರಂತ, ಮಹಾರಾಜರು ಬಂದು ನಿಮಗೆ ನಿಯಮ ಕೊಟ್ಟು ಹೋಗಿದಾರಲ್ಲ, ನಿಮಗೆಲ್ಲ ತ್ಯಾಗ ಮಾಡಿಸಿದಾರಲ್ಲ ಅಂತ ಹೇಳಿದಾಗ ಓ ಹಿಂಗೆ ತಲೆ ಬಡ್ಕೊಂಡ್ರಂತೆ. ನನಗೆ ನೆನಪಿಲ್ಲ, ನನ್ನ ಮರೆತು ಹೋಗಿದೆ ಅಂತ ಹಿಂಗೆ ತಲೆ ಬಡ್ಕೊಂಡು ಹೇಳ್ತಾರಂತ. ನಂಗೆ ನೆನಪಿಲ್ಲ, ಮರೆತು ಹೋಗಿದೆ, ನೀನು ನೆನಪು ಮಾಡಿದೆ, ಒಳ್ಳೇದು ಮಾಡಿದೆ ಅಂತ ಹೇಳ್ತಾರಂತ ಸೊಸೆಗೆ. ಅವರು ನೆನಪು ಮಾಡಿದ ಕೂಡಲೇ ಅದರ ನಂತರ ಒಂದು ದಿವಸ ಅವರು ಕೇಳಿಲ್ಲ ನೋಡಿ ಏನು. ಅಲ್ಲಿಂದ ಅವರು ಕಂಪ್ಲೀಟ್ ಅಂದ್ರೆ ಕಂಪ್ಲೀಟ್ ತನ್ನ ವ್ರತದಲ್ಲಿ ಜಾಗೃತರಾಗಿದ್ರು ಅವರು. ಕಂಪ್ಲೀಟ್ ಅಂದ್ರೆ ಕಂಪ್ಲೀಟ್ ತನ್ನ ಮರಣ ಆಗೋ ತನಕ, ಅಂತಿಮ ಶ್ವಾಸ ತನಕ ಅವರು ಜಾಗೃತರಾಗಿದ್ರು. ಕೊನೆ ಸಮಯದಲ್ಲಿ ಏನು ಆ ಸಮಯದಲ್ಲಿ ನಾಲ್ಕು ಗಂಟೆ ಹತ್ತಿರದಲ್ಲಿ ಅವ್ರದೇನು ಸಮಾಧಿ ಮರಣ ಆಯ್ತಲ್ಲ, ಆ ಸಮಯದಲ್ಲಿ ಅಲ್ಲಿ ಮಹಿಳಾ ಮಂಡಳದವರು ಹೋಗಿ ನಮೋಕಾರ ಮಂತ್ರ ಪಾಠ ಪಠನ ಮಾಡಿದ್ರಂತೆ. ಆ ಸಂದರ್ಭದಲ್ಲಿ ಅವ್ರದ್ದು ಮರಣ ಒಳ್ಳೆ ರೀತಿಯಿಂದ ಮರಣ ಆಯ್ತು. ನೋಡ್ರಿ, ವಿಚಾರ ಮಾಡ್ರಿ, ಇಂಥ ಮರಣ ಆಗಬೇಕಾದ್ರೂ ಕೂಡ ಅದಕ್ಕೆ ಮುಖ್ಯವಾಗಿ ಏನು ಲಕ್ಷ್ಮಿ ಅಕ್ಕ, ಕಷಾಯಗಳು ಕೃಶವಾಗಬೇಕು. ಕಷಾಯೋಂಕೋ ಜೀತನೆ ಕಾ ಉಪಾಯ ದಿಖಾತೆ ಹೇ. ಇನ್ನು ಕಷಾಯಗಳನ್ನ ಹೇಗೆ ಗೆಲ್ಲೋದು, ಕಷಾಯಗಳನ್ನ ಹೇಗೆ ಗೆಲ್ಲೋದು, ಅದರ ಉಪಾಯಗಳನ್ನ ಇಲ್ಲಿ ಹೇಳ್ತಾರ. ಸಾಧು ಜನೋಂಕೋ ಕ್ಷಮಾ ದ್ವಾರ ತೋ ಕ್ರೋಧ ಕೋ ಜೀತನಾ ಚಾಹಿಯೇ. ಸಾಧುಗಳಿಗೆ ಕ್ರೋಧ ಬರಲ್ಲ ಅಂತ ಇಲ್ಲ, ಬಂದೇ ಬರುತ್ತೆ. ಆದ್ರೆ ಆ ಕ್ರೋಧವನ್ನು ಹೇಗೆ ಗೆಲ್ಲೋದು ಅಂತಂದ್ರೆ ಕ್ಷಮ ಮಾಡಿಬಿಡೋದು. ಆ ಕ್ರೋಧವನ್ನು ಹೇಗೆ ಗೆಲ್ಲೋದು, ಕ್ಷಮ ಮಾಡಿಬಿಡೋದು, ಕ್ಷಮಿಸಿ ಬಿಡೋದು. ಅದೇ ನೋಡ್ರಿ ಮೇನ್ ಉಪಾಯ ಅಂತ ಹೇಳ್ತಾರೆ ಅಲ್ಲಿ. ಮಾನಕೋ ಮಾರ್ಧವ್ ಸಂಪತ್ತಿ ದ್ವಾರ, ಮಾನವನ್ನು ಮಾರ್ಧವ್ ಸಂಪತ್ತಿದಿಂದ ಮಾನ ಕಷಾಯವನ್ನು ಸೋಲಿಸುವುದು. ಮಾಯಾಕೋ ಸದಾ ಹಿ ಆರ್ಜವ್ ಧರ್ಮ ದ್ವಾರ, ಆ ಮಾಯಾಚಾರವನ್ನು ಏನ್ ಮಾಡಬೇಕು, ಆರ್ಜವ್ ಧರ್ಮದಿಂದ ಮಾಯಾಚಾರವನ್ನು ಸೋಲಿಸಬರ್ಬೇಕು. ಆಮೇಲೆ ಏವಂ ಸಂತೋಷ ಯೋಗ ಸೇ ಲೋಭ ಕೋ ಜೀತನಾ ಚಾಹಿಯೇ. ಮತ್ತು ಸಂತೋಷವಾಗಿರ್ಬೇಕು, ಸಿಕ್ಕಿದ್ರು ಸಂತೋಷವಾಗಿ, ಸಿಗದಿದ್ರು ಸಂತೋಷವಾಗಿ, ಏನು ಕೊಟ್ರು ಆನಂದವಾಗಿರ್ಬೇಕು, ಏನು ಕುಡಿದಿದ್ರು ಆನಂದವಾಗಿರ್ಬೇಕು, ಯಾರು ಹೊಗಳಿದ್ರು ಆನಂದವಾಗಿರ್ಬೇಕು, ಯಾರು ಬೈದ್ರು ಆನಂದವಾಗಿರ್ಬೇಕು. ಈ ಸಂತೋಷ ಚಿತ್ತ ಇದೆಯಲ್ಲ, ಇದರಿಂದ ಲೋಭ ಕಷಾಯವನ್ನು ಗೆಲ್ಲಲಿಕ್ಕೆ ಆಗುತ್ತದೆ ಅಂತ ಹೇಳ್ತಾರೆ. ನೋಡ್ರಿ, ಇವು 4 ಇಷ್ಟೇ ಉಪಾಯ, ಬಹಳ ದೊಡ್ಡದಿಲ್ಲ ಇದರಲ್ಲಿ. ಇಷ್ಟೇ, ಬಹಳ ದೊಡ್ಡದಿಲ್ಲ ಇದರಲ್ಲಿ, ಬಹಳ ತಲೆ ಕೆಡಿಸ್ಕೊಳ್ಳುವಂಥದ್ದಿಲ್ಲ. ಇಷ್ಟೇ ಮಾಡಿದ್ರು ಕೂಡ ಈ 4 ಕಷಾಯಗಳನ್ನ ಗೆಲ್ಲಲಿಕ್ಕೆ ಸಾಧ್ಯವಿದೆ. जो शुद्ध बुद्धि वाला साधु है वह चारों ही कषायों के वश में नहीं आता. ಯಾರು ಶುದ್ಧ ಬುದ್ಧಿವಾಲ, ಶುದ್ಧ ಜ್ಞಾನದವರು ಇರ್ತಾರ, ಶುದ್ಧ ಸಮ್ಯಕ್ ಜ್ಞಾನಿ ಸಾಧುಗಳು ಇರ್ತಾರ, ಆ ಸಾಧುಗಳು ಈ 4 ಕಷಾಯಗಳ ವಶದಲ್ಲಿ ಅವರು ಯಾವತ್ತೂ ಹೋಗೋದಿಲ್ಲ. ಯಾಕಂತಂದ್ರೆ ವಹ ಉನ್ ಕಷಾಯೋಂ ಕಿ ಉತ್ಪತ್ತಿ ಹಿ ಸರ್ವದಾ ಹೋನೆ ನಹಿ ದೇತಾ. ಕಷಾಯಗಳ ಉತ್ಪತ್ತಿ ಆಗಲಿಕ್ಕೆ ಅವರು ಬಿಡುವುದಿಲ್ಲ. ಯಾಕೆ ಹೇಳಿ, ಸಮ್ಯಕ್ ಜ್ಞಾನದ ಪ್ರಭಾವದಿಂದ. ಆ ಶುದ್ಧ ಬುದ್ಧಿ ಇಟ್ಟುಕೊಂಡಿರುವಂತಹ ಸಾಧುಗಳು ಆ ಕಷಾಯಗಳನ್ನ ಉತ್ಪತ್ತಿ ಆಗಲಿಕ್ಕೆ ಬಿಡುವುದಿಲ್ಲ. ಅವರು ಆ ರೀತಿ ಅವರು ಜೀವನ ಬದುಕ್ತಿರ್ತಾರ. ಜಹಾ ಪರ್ ಕಷಾಯ ರೂಪಿ ಅಗ್ನಿ ಉತ್ಪನ್ನ ಹೋತಿ ಹೈ ಉಸ್ ದ್ರವ್ಯ ಕ್ಷೇತ್ರ ಆದಿ ಕೋ ಸದಾ ಹಿ ಛೋಡ್ ದೇನಾ ಚಾಹಿಯೇ. ಯಾವ ಕ್ಷೇತ್ರದಲ್ಲಿ, ಯಾವ ವಸ್ತುವಿನಿಂದ, ಯಾವ ವ್ಯಕ್ತಿಯಿಂದ, ಯಾವ ನಿಮಿತ್ತದಿಂದ ಕಷಾಯಗಳು ಉತ್ಪನ್ನವಾಗ್ತಿರ್ತಾವ, ಆ ವಸ್ತು, ಆ ವ್ಯಕ್ತಿ, ಆ ಕ್ಷೇತ್ರ, ಆ ದ್ರವ್ಯದಿಂದ ಏನಾಗ್ತಾರ ಅವರು ಆಟೋಮೆಟಿಕ್ ಅಲ್ಲಿಂದ ದೂರ ಹೋಗಿ ಬಿಡ್ತಾರ ಅವರು. छोड़ देना चाहिए. और जहां पर कषायों का शमन होता है, ಮತ್ತು ಎಲ್ಲಿ ಕಷಾಯಗಳ ಶಮನ ಆಗುತ್ತದೆ, ಉಸ್ ದ್ರವ್ಯಾದಿ ಕೋ ಚತುರ್ ಸಾಧು ಕೋ ಗ್ರಹಣ ಕರ್ನಾ ಚಾಹಿಯೇ. ಮತ್ತು ಯಾವ ಕ್ಷೇತ್ರದಲ್ಲಿ, ಯಾವ ವ್ಯಕ್ತಿಗಳ ಸಂಸರ್ಗದಲ್ಲಿ, ಯಾವ ಭೂಮಿ ಮೇಲೆ, ಯಾವ ಸ್ಥಾನದಲ್ಲಿ, ಯಾವ ನಿಮಿತ್ತದಿಂದ ತನ್ನ ಕಷಾಯಗಳನ್ನ ಶಮನ ಮಾಡಲಿಕ್ಕೆ ಸಹಜತೆಯಿಂದ ಆಗುತ್ತದೆ, ಅಂತಹ ಸ್ಥಾನದಲ್ಲಿ ಅವರು ಹೋಗಿ ಜಾಸ್ತಿ ಸಮಯ ಕಳೀತಾ ಇರ್ತಾರೆ ಅಂತ ತಿಳ್ಕೊಳ್ಬೇಕಿಲ್ಲಿ. यदि कदाचित कषाय रूप अग्नि उत्पन्न भी हो जाए, ಏನಾಗುತ್ತೆ ಇಲ್ಲಿ, ಕದಾಚಿತ ಕಷಾಯ ರೂಪ ಅಗ್ನಿ, ಕಷಾಯ ನಿಮ್ಮಲ್ಲಿ ಉತ್ಪನ್ನವಾದ್ರೂ ಸಹ ಶೀಘ್ರ ಉಸೆ ಬುಜಾ ದೇನಾ ಚಾಹಿಯೇ. ಅತಿ ಶೀಘ್ರದಲ್ಲಿ ಏನು ಮಾಡಬೇಕು, ಆ ಅಗ್ನಿಯನ್ನು ಶಾಂತ ಮಾಡಬೇಕು, ಅಗ್ನಿಯನ್ನು ಆರಿಸಿಬಿಡಬೇಕು. ಕ್ಯೋಂಕಿ ಕಷಾಯೋಂ ಕೆ ಶಾಂತ ಹೋನೆ ಪರ್ ಶೇಷ ದೋಷ ವಾಸ್ತವ ಮೇ ಶಾಂತ ಹಿ ಹೋ ಜಾತೆ ಹೇ. ಕಷಾಯಗಳನ್ನ ಶಾಂತ ಮಾಡೋದ್ರಿಂದ ಏನಾಗುತ್ತೆ, ಮುಂದೆ ಬರುವಂತಹ ದೋಷಗಳನ್ನು ನಾವೇನು ಮಾಡಬಹುದು, ತಡೆ ಹಿಡಿಬಹುದು ಅಂತ ಹೇಳ್ತಾರೆ ಅಲ್ಲಿ.
ಪರಿಗ್ರಹ के अभाव में साधु के राग द्वेष विनष्ट हो जाते हैं. ಪರಿಗ್ರಹ ಸಾಧುಗಳ ಹತ್ರ ಇಲ್ಲಾಗಿತ್ತಂತಂದ್ರ ರಾಗ ದ್ವೇಷನೇ ಅವ್ರ ಹತ್ರ ಇರುವುದಿಲ್ಲ. ಪರಿಗ್ರಹ ಎಲ್ಲಿದೆ ಅಲ್ಲಿ ರಾಗ ದ್ವೇಷ ಖಂಡಿತ ಇದ್ದೇ ಇದೆ ಅಂತ ತಿಳ್ಕೊಳ್ಬೇಕಿಲ್ಲಿ. क्या कारण के अभाव में कार्य होता है. ಪ್ರಶ್ನೆ ಕೇಳಿದ್ರಲ್ಲಿ ಕಾರಣ ಇಲ್ಲಾಗಿದ್ರೆ ಕಾರ್ಯ ಆಗತ್ತೇನ. क्या कारण के अभाव में कार्य होता हुआ कहीं देखा गया है. ಕಾರಣದ ಅಭಾವದಲ್ಲಿ ಕಾರ್ಯ ಆಗಿದ್ದು ನೀವೆಲ್ಲಾದ್ರೂ ನೋಡಿದ್ರೇನ. ಎಲ್ಲೂ ನೋಡ್ಲಿಕ್ಕೆ ಸಾಧ್ಯ ಇಲ್ಲ. ಕಾರಣ ಇದೆ ಅಂದ್ರೆ ಕಾರ್ಯ ಸಹ ಅಲ್ಲಿ ಆಗ್ತಾ ಇರುತ್ತದೆ. नहीं मतलब जैसे मिट्टी या कपास रूप कारण के रहने पर घट और पट रूप कार्य उत्पन्न होता है, अन्यथा नहीं. इस प्रकार परिग्रह के अभाव में साधु के राग द्वेष नहीं होते हैं. ಪರಿಗ್ರಹದ ಅಭಾವದಲ್ಲಿ ಸಾಧುಗಳಿಗೆ ರಾಗ ದ್ವೇಷ ಉತ್ಪನ್ನ ಆಗುವುದಿಲ್ಲ. ಅದಕ್ಕೆ ಮುಖ್ಯವಾಗಿ ಪರಿಗ್ರಹದಿಂದ ರಹಿತರಾಗಿರಬೇಕು ಮುನಿಗಳು ಅನ್ನುವಂಥ ಮಾತಿಲ್ಲಿ ಆಚಾರ್ಯ ಅಮಿತ್ ಗತಿ ಸ್ವಾಮಿಗಳು ಹೇಳ್ತಿದ್ದಾರೆ. यह अब यहां पर क्रोध रूप अग्नि कब कैसे प्रज्वलित होती है एवं बढ़ती है इसको बताते हैं. ಇನ್ನು ಮುಂದೆ ಇಲ್ಲಿ ಕ್ರೋಧ ರೂಪ ಅಗ್ನಿ ಹೇಗೆ ಪ್ರಜ್ವಲಿತ ಆಗುತ್ತದೆ, ಕಬ್ ಕೈಸೆ ಹೇಗೆ ಮತ್ತು ಯಾವ ರೀತಿಯಿಂದ ಕ್ರೋಧ ರೂಪಿ ಕಷಾಯ ಏನಾಗುತ್ತೆ ಅಗ್ನಿ ಪ್ರಜ್ವಲಿತ ಆಗುತ್ತದೆ, ಅದು ಹೇಗೆ ಬೆಳೀತಾ ಹೋಗುತ್ತದೆ ಅನ್ನುವಂಥ ಮಾತನ್ನ ಇಲ್ಲಿ ಹೇಳ್ತಾರ. खोटे वचन सहन नहीं होने पर वायु से जो प्रेरित हुई है ऐसी क्रोध रूपी प्रचंड अग्नि सहसा उत्पन्न हो जाया करती है. ಏನ್ ಹೇಳಿದ್ರಲ್ಲಮ್ಮ, खोटे वचन सहन नहीं होने रूप, ಸುಳ್ಳು ವಚನ ಯಾರಾದ್ರೂ ಸುಳ್ಳು ಮಾತಾಡ್ತಿದ್ರು ಕೂಡ ಕ್ರೋಧ ಸಾಮಾನ್ಯತೆಯಿಂದ ಎಲ್ಲರಿಗೂ ಕೋಪ ಬಂದ್ಬಿಡುತ್ತೆ. ಯಾವಾಗ ಬರುತ್ತೆ ಕೋಪ? ಯಾರಾದ್ರೂ ಸುಳ್ಳು ಮಾತಾಡ್ತಾ ಇರುವಾಗ, ಯಾರಾದ್ರೂ ಮೋಸ ಮಾಡ್ತಾ ಇರುವಾಗ, ಯಾರಾದ್ರೂ ನಮ್ಮನ್ನ ಧೋಕಾ ಕೊಡ್ತಾ ಇರುವಾಗ, ಅಂತ ಸಂದರ್ಭದಲ್ಲಿ ಕ್ರೋಧ ಏನಾಗುತ್ತೆ ಅಂದ್ರೆ ಬಹಳ ಅತಿ ತೇಜ ರೂಪದಿಂದ ಹವಾ ಸೇವಿ ತೇಜ್, ಹವಾ ಗಾಳಿಗಿಂತ ಕೂಡ ಸ್ಪೀಡ್ದಲ್ಲಿ ಹೋಗಿ ಅದೇನಾಗತ್ತೆ ಪ್ರಜ್ವಲಿತ ಆಗ್ತಾ ಇರುತ್ತೆ. उत्पन्न हो जाया करती है और वह अग्नि प्रत्युत्तर रूप बड़ी भारी ईंधन द्वारा भयंकर रूप धारण करती है. यहां पर साधु आचार्य आदि के क्रोध कैसे उत्पन्न होता है, किस कारण बढ़ता है, इसको बतलाया है. ಇಲ್ಲಿ ಸಾಧು ಆಚಾರ್ಯ ಆದಿಗಳಿಗೆ ಕ್ರೋಧ ಹೇಗೆ ಉತ್ಪನ್ನ ಆಗುತ್ತದೆ, ಕಿಸ್ ಕಾರಣ ಯಾವ ಕಾರಣದಿಂದ ಅದು ಬರ್ತಾ ಇರುತ್ತೆ, ಇಸ್ಕೋ ಬತ್ಲಾ ಇದನ್ನ ಇಲ್ಲಿ ಮುಂದೆ ಹೇಳಿದಾರೆ. ಏನಂತಂದ್ರ ಶಿಷ್ಯ ಕಿ ಅಯೋಗ್ಯ ಪ್ರವೃತ್ತಿ ರೋಕನೆ ಕೆ ಲಿಯೆ ಗುರು ಉಪದೇಶ ದೇತೆ ಹೇ. ಶಿಷ್ಯನ ಅಯೋಗ್ಯ ಪ್ರವೃತ್ತಿಯನ್ನು ತಡೆ ಹಿಡಿಯೋದಕ್ಕೋಸ್ಕರ ಗುರುಗಳು ಏನ್ ಮಾಡ್ತಿರ್ತಾರ, उपदेश कोटिर्तार, उपदेश ಹೇಳ್ತಾರ. परंतु शिष्य जब प्रतिकूल वचन बोलता है तब गुरु को वह सहन नहीं होता है. ಆದರೆ ಶಿಷ್ಯ ಪ್ರತಿಕೂಲ ವಚನ ಸುಳ್ಳು ಮಾತಾಡಿದಾಗ, ಶಿಷ್ಯ ಸುಳ್ಳು ಮಾತಾಡಿದಾಗ ಗುರುಗಳಿಗೆ ಏನಾಗತ್ತೆ ಅಂತಂದ್ರೆ ಅದು ಸಹನೆ ಆಗುವುದಿಲ್ಲ. यह सहन नहीं होना ही एक तरह की वायु है. ಅದು ಸಹನ ಆಗ್ತಾ ಇಲ್ಲ ಅಂತಂದ್ರೆ ಲಕ್ಷ್ಮಕ್ಕ ಏನಿದೆ ಅದು ಒಂದ್ ತರದ ಗಾಳಿ ಇದ್ದಂಗೆ, ಇದು ಸಹನೆ ಆಗ್ತಾ ಇಲ್ಲ. ಶಿಷ್ಯನಿಗೆ ಎಷ್ಟು ಹೇಳಿದ್ರು ಸಹ ಶಿಷ್ಯ ಕೇಳ್ತಾ ಇಲ್ಲ, ಅದ್ರ ವಿಪರೀತವಾಗಿ ಆಚರಣೆ ಮಾಡ್ತಾ ಇರುವಾಗ ಗುರುಗಳಿಗೆ ಅದು ಏನಾಗಲ್ಲ, ಸಹನೆ ಆಗುವುದಿಲ್ಲ. ವಾಯು ಕಿ ತರ ಹೇ ಅಂತ ಹೇಳ್ತಾರೆ ಇಲ್ಲಿ. इससे ಗುರು ಕೆ ಮನ್ ಮೇ ಕೋಪ ಅಗ್ನಿ ಪ್ರಜ್ವಲಿತ ಹೋತಿ ಹೇ. ಆ ಗಾಳಿಯಿಂದ ಏನಾಗತ್ತೆ ಅಂತಂದ್ರೆ ಕೋಪಾಗ್ನಿ, ಕ್ರೋಧಾಗ್ನಿ ಏನಾಗತ್ತೆ ಅಲ್ಲಿ ಪ್ರಜ್ವಲಿತ ಆಗುತ್ತದೆ. ಗುರು ಪುನಃ ಶಿಷ್ಯ ಕೋ ಸಮझाने का ಪ್ರಯತ್ನ करता है. ಗುರುಗಳು ಅಷ್ಟಾದ್ರೂ ಸಹ ಮತ್ತೆ ಶಿಷ್ಯನಿಗೆ ತಿಳಿಸಿ ಹೇಳೋದಕ್ಕೋಸ್ಕರ ಪ್ರಯತ್ನ ಮಾಡ್ತಾ ಇರ್ತಾರೆ. ಶಿಷ್ಯ ಉತ್ತರ ಪ್ರತ್ಯುತ್ತರ ಕರ್ತಾ ಹೇ. ಶಿಷ್ಯ ಉತ್ತರಗೆ ಪ್ರತ್ಯುತ್ತರ ಮಾಡ್ತಿರ್ತಾನ. ಉಸ್ಸೆ ಕೋಪಾಗ್ನಿ ಬಡ್ತಿ ಹೇ. ಅದರಿಂದ ಏನಾಗುತ್ತೆ, ಕೋಪಾಗ್ನಿ ಮತ್ತೆ ಜಾಸ್ತಿನೇ ಆಗ್ತಾ ಇರುತ್ತೆ. ನಿನ್ನೆ ಒಂದು ಉದಾಹರಣೆ ಏನಂತಂದ್ರ, ನ್ಯಾಪ್ಕಿನ್ ಯಾಕೆ ನಿನ್ ಬೇಗ ತೊಳೆದು ಹಾಕಿಲ್ಲ ಅಂತ ಒಂದು ಬರೇ ಸಮಾಧಾನ ಕೇಳ್ತಾ ಇದ್ರು ಇರುವಾಗ ಅವನು ಅದಕ್ಕೆ ಉತ್ತರ ಯಾವ ರೀತಿ ಕೊಡ್ತಿದ್ದ ಅಂತಾರೆ, ಸುಳ್ಳು ಉತ್ತರ ಕೊಡ್ತಿದ್ದವ. ನಾನು ಬೆಳಗ್ಗೆನೇ ಹಾಕಿದ್ದೀನಿ, ನಾನು ಆವಾಗಲೇ ಹಾಕಿದ್ದೀನಿ, ನಾನು ಫ್ಯಾನ್ ಕೆಳಗಡೆ ಹಾಕಿದ್ದೀನಿ, ನಾನು ಅಲ್ಲಿ ಹಾಕಿದ್ದೀನಿ, ನಾನು ಇಲ್ಲಿ ಹಾಕಿದ್ದೀನಿ ಅಂತ ಉತ್ತರಗೆ ಪ್ರತಿ ಉತ್ತರ ಕೊಡ್ತಾ ಇದ್ದವ. ಆ ಪ್ರತಿ ಉತ್ತರ ಕೊಡ್ತಾ ಇರುವಾಗ ಯಾರಾದ್ರೂ ಎಷ್ಟು ಸಂಯಮಧಾರಿ ಮನುಷ್ಯ ಇದ್ರೂ ಸಹ ಆ ಸಂಯಮಕ್ಕೆ ಏನಾಗತ್ತೆ, ಕ್ರೋಧಾಗ್ನಿ ಪ್ರಜ್ವಲಿತಲ್ಲಿ
ಹಾಗೇ ಆಗಿಬಿಡುತ್ತದೆ. ಆ ರೀತಿಯಲ್ಲಿ उदाहरण अनेक प्रकार गुरुಗಳ ಜೊತೆಗಿಂತ उदाहरणಗಳಾಗಿರ್ತವ. ಅಥವಾ गुरु के कठोर आज्ञा परक वचन शिष्य को सहन नहीं होने से उसके कोप उत्पन्न होता है. ಇಲ್ಲಿ ಗುರುಗಳಿಗೂ ಕೋಪಾಗ್ನಿ ಆಗತ್ತೆ, ಶಿಷ್ಯನಿಗೂ ಹೇಗಾಗತ್ತೆ ಅಂತಂದ್ರೆ, ಅಥವಾ गुरु के कठोर आज्ञा, ಗುರುಗಳು ಅವನಿಗೆ ಕಠೋರವಾಗಿ ಆಜ್ಞೆ ಕೊಡ್ತಾರ. ಆ ಆಜ್ಞೆಯನ್ನು ಪರಕ ವಚನ ಅಂದ್ರೆ ಆ ಶಿಷ್ಯನಿಗೆ ಅದೇನಾಗಲ್ಲ, ಸಹನೆ ಆಗುವುದಿಲ್ಲ, ಆ ಆಜ್ಞೆಯನ್ನು ಪಾಲನೆ ಮಾಡಕ್ ಆಗುವುದಿಲ್ಲ. ಆ ಕಾರಣದ ಶಿಷ್ಯ ಏನಾಗ್ತಾನ, ಕೋಪ ಉತ್ಪನ್ನ ಹೋತಾ है. ಆ ಶಿಷ್ಯನಿಗೂ ಕೂಡ ಏನಾಗುತ್ತೆ, ಅವಾಗ ಕೋಪ ಉತ್ಪನ್ನ ಆಗ್ತಾ ಇರುತ್ತದೆ ಅಂತ ಹೇಳ್ತಾರೆ. इस प्रकार कोप रूपी अग्नि के प्रकट होने पर उससे रत्नत्र रूपी वन शीघ्रतया जलकर भस्मसात हो जाता है. ಈ ಪ್ರಕಾರ ಕೋಪ ಉತ್ಪನ್ನವಾದಾಗ ಏನಾಗತ್ತೆ ಮೇಡಮ್, ಏನಾಗತ್ರಿ ಮೇಡಮ್, ಈ ರೀತಿ ಕೋಪ ಉತ್ಪನ್ನ ಆದಾಗ ಏನಾಗತ್ತೆ, ಕೋಪ ಉತ್ಪನ್ನ ಆದಾಗ ರತ್ನತ್ರಯ ರೂಪಿ ವನ ಏನಾಗತ್ತೆ, ಅತಿ ಶೀಘ್ರದಲ್ಲಿ ಭಸ್ಮಸಾತ್ ಆಗಿಬಿಡತ್ತೆ. ರತ್ನತ್ರಯ ರೂಪಿ ವನ ಎಲ್ಲ ಏನಾಗತ್ತೆ, ಸುಟ್ಟು ಭಸ್ಮ ಆಗಿಬಿಡತ್ತೆ ಅಂತ ಇಲ್ಲಿ ಹೇಳ್ತಾರ. ಉಸ್ಸೆ ಸಂಸಾರ ರೂಪಿ अंगारों का समूह महाभयंकर संताप को करता है. ಅದರಿಂದ ಏನಾಗುತ್ತೆ ಅಂದ್ರೆ, ಸಂಸಾರ ರೂಪಿ ಅಂಗಾರ ಅಂದ್ರೆ ಏನ, ಕಿಚ್ಚು ಅಂಗಾರ ಅಂದ್ರೆ ಏನು, ಕಿಚ್ಚು. ಆ ಕಿಚ್ಚು ಇದೆಯಲ್ಲ, ಆ ಕಿಚ್ಚು ಏನ್ ಮಾಡತ್ತೆ ಅಂತಂದ್ರೆ, ಆ ಕಿಚ್ಚದ ಸಮೂಹ ಮಹಾಭಯಂಕರ ಸಂತಾಪ ಕೊಡ್ತಾ ಇರುತ್ತದೆ. ಆ ಕಿಚ್ಚದ ಸಮೂಹ ಇರುತ್ತಲ್ಲ, ಅದು ಮಹಾ ಸಂತಾಪ ಅಂದ್ರೆ ಬಹಳ ತ್ರಾಸ ಕೊಡ್ತಾ ಇರುತ್ತೆ, ಬಹಳ ಕಷ್ಟ ಕೊಡ್ತಾ ಇರುತ್ತೆ. ಅಂತಹ ಸಂತಾಪ ಅಲ್ಲಿ ಪ್ರಕಟ ಆಗ್ತಾ ಇರುತ್ತದೆ. ಇಸ್ ಪ್ರಕಾರ ಕಿ ಕೋಪಾಗ್ನಿ ಕೋ ಕೈಸೆ ಶಾಂತ ಕರೆ, ಇಂಥ ಪ್ರಕಾರದ ಕೋಪಾಗ್ನಿಯನ್ನು ಯಾವ ರೀತಿಯಿಂದ ಶಾಂತ ಮಾಡಬೇಕು ಅಂತ ಪ್ರಶ್ನೆ ಬಂದಾಗ ಅದರ ಉಪಾಯ ಮುಂದೆ ಇಲ್ಲಿ ಹೇಳ್ತಾರ. ಏನ್ ಹೇಳ್ತಾರ ಅಂತಂದ್ರ, ಜಬ್ ಕ್ರೋಧಾಗ್ನಿ ಉತ್ಪನ್ನ ಹೋತಿ ಹೇ ತಬ್ ಉಸೆ ಬುದ್ಧಿಮಾನ್ ಕೋ ಇಚ್ಛಾಕಾರ, ಮಿಥ್ಯಾಕಾರ ತಥಾಕಾರ ನಮಸ್ಕಾರ ರೂಪಿ ಶ್ರೇಷ್ಠ ಜಲ ದ್ವಾರ ಶಾಂತ ಕರ್ನಾ ಚಾಹಿಯೇ. ನೀನೇ ದೊಡ್ಡ ಶಾನೆ ಅಪ್ಪ, ನಾವು ಹುಚ್ಚರಿದೇವ ಅಂತ ಅನ್ನೋದು ಬಿಟ್ಟು ಬಿಡದವ್ರನ್ನ. ಏನ್ ಹೇಳಿದ್ರಿ ಇಲ್ಲಿ, ನೀನೇ ದೊಡ್ಡ ಶಾನೆ ಇದೆಯಾ, ನಿನ್ನಂತ ಬುದ್ಧಿವಂತ ಯಾರು ಇಲ್ಲ ಅಂತ ಅನ್ನೋದು ಅವ್ರಿಗೆ ಬಿಟ್ಟು ಬಿಡೋದು, ನಮಸ್ಕಾರ ಅನ್ನೋದು ಚಮತ್ಕಾರ ಮಾಡ್ಕೊಂಡು ನಮ್ಮ ಪಾಡಿಗೆ ನಾವು ಇದ್ದು ಬಿಡೋದು. ಭಾವಾರ್ಥದಲ್ಲಿ ಹೇಳ್ತಾರೆ ನೋಡ್ರಿ. ಈಗ ಭಾವಾರ್ಥದಲ್ಲಿ ಬಹಳ ಚಂದ ಹೇಳ್ತಾರೆ ನಿಮ್ಗೆ. ಈಗ ಹೆಂಗೆ ಹೇಳ್ದಂಗೆ ಹೇಳ್ತಾರೆ ನೋಡ್ರಿ. ಏನ್ ಹೇಳ್ತಾರೆ ಅಂತಂದ್ರ, ಶಿಷ್ಯ ದ್ವಾರ ಗುರು ಕೋ ಕ್ರೋಧ ಉತ್ಪನ್ನ ಹೋ ಜಾಯಿತೋ, ಶಿಷ್ಯನಿಂದ ಗುರುಗಳಿಗೆ ಕ್ರೋಧ ಉತ್ಪನ್ನ ಆದರೆ ಉಸ್ಕಾ ಉಪಾಯ ಯಹಾ ಬತಾಯ ಹೇ, ಅದರ ಉಪಾಯ ಇಲ್ಲಿ ಮುಂದೆ ಹೇಳ್ತಾರೆ. हे गुरुदेव आपके शिक्षा वचन को मैं अब चाहता हूं. इस प्रकार शिष्य के नम्र वचन इच्छाकार कहलाता है. ಆ ಶಿಷ್ಯ ಏನ್ ಮಾಡ್ಬೇಕಂದ್ರೆ, ಆ ಗುರುವಿನ ಕೋಪವನ್ನು ಶಾಂತ ಮಾಡ್ಬೇಕಾದ್ರ ಶಿಷ್ಯ ಏನ್ ಮಾಡ್ಬೇಕು ಅವಾಗ ಅಂತ ಹೇಳ್ತಾರೆ ಇಲ್ಲಿ. ಶಿಷ್ಯ ಹೇಳ್ತಾನ, ಹೇ ಗುರುದೇವ್ ಆಪಕೆ ಶಿಕ್ಷಾ ವಚನೋಂಕೋ ಮೇ ಅಬ್ ಚಾಹತಾ ಹೋ, ನೀವು ಹೇಳಿರುವಂತ ಶಿಕ್ಷಾ ವಚನಗಳು ಏನಿದಾವಲ್ಲ ಅದನ್ನ ನಾನು ಸ್ವೀಕಾರ ಮಾಡ್ಕೊಳ್ತೀನಿ. ಈ ಪ್ರಕಾರ ಶಿಷ್ಯಕ್ಕೆ ನಮ್ರ ವಚನ, ಈ ಪ್ರಕಾರ ಆ ಶಿಷ್ಯನ ನಮ್ರ ವಚನ ಏನ್ ಮಾಡುತ್ತದೆ, ಇಚ್ಛಾಕಾರ ಕಹಲಾತ, ಅದಕ್ಕೆ ಇಚ್ಛಾಕಾರ ಅಂತ ಹೇಳ್ತಾರ. आमेले हे पूज्य, मैंने आपको प्रतिकूल वचन सुनाया, प्रत्युत्तर दिया, अथवा पहले जो अपराध किया है वह दोष मिथ्या हो, इस प्रकार कहना. ಶಿಷ್ಯ ಏನ್ ಮಾಡ್ತಾನೆ ಅಂದ್ರೆ ಗುರುಗಳ ಹತ್ರ, ಹೇ ಗುರುದೇವ್, ಹೇ ಪೂಜ್ಯ, ಮೈ ಆಪ್ಕೋ ಪ್ರತಿಕೂಲ ವಚನ ಸುನಾಯ, ನಾನು ನಿಮಗೆ ಉಲ್ಟಾ ಮಾತಾಡಿದೆ, ಪ್ರತ್ಯುತ್ತರ ನಿಮಗೆ ಕೊಟ್ಟೆ ನಾನು, ಅಥವಾ ಪಹಲೆ ಜೋ ಅಪರಾಧ ಕಿಯಾ ಹೇ, ನಾನು ಮೊದಲೇನು ಅಪರಾಧ ಮಾಡಿದ್ದೀನಿ ಅವೆಲ್ಲ ಅಪರಾಧಗಳೆಲ್ಲ ಏನಾಗಲಿ, ಅವೆಲ್ಲ ದೋಷಗಳು ಮಿಥ್ಯಾ ಆಗಲಿ. ಈ ಪ್ರಕಾರ ಗುರುಗಳಿಗೆ ಅವರು ಆ ಶಿಷ್ಯ ಹೇಳ್ತಿರ್ತಾನ. ಅದಕ್ಕೆ ಮಿಥ್ಯಾಕಾರ ಅಂತ ಹೇಳಿದ್ರು. ಮೂರನೇದಲ್ಲಿ ಏನ್ ಹೇಳ್ತಾರಂತಂದ್ರ, वो भगवान प्रसन्न हो, मैं आपको नमस्कार करता हूं इत्यादि रूप वचन कहना.
आपकी शिक्षा बिल्कुल सत्य है, ನೀವು ಕೊಡ್ತಾ ಇರುವಂತ ಶಿಕ್ಷೆ ಎಲ್ಲ ಏನಿದೆ ಅದು ನಿಜವಾಗ್ಲೂ ಸತ್ಯವಾಗಿದೆ, ಇತ್ಯಾದಿ ರೂಪ ಕಹನ ತಥಾಕಾರ ಕಹಲಾತ, ಅದಕ್ಕೆ ತಥಾಕಾರ ಅಂತ ಹೇಳ್ತಾರ. ಈ ನೋಡ್ರಿ, ಈ ಪ್ರಕಾರ ಇಲ್ಲಿ ಆ ಗುರುಗಳನ್ನ ಮತ್ತೇನ್ ಮಾಡಬೇಕು, ಶಾಂತ ಮಾಡಬೇಕು, ಇದು ಶಿಷ್ಯನ ಕರ್ತವ್ಯ ಅಂತ ಹೇಳ್ತಾರೆ. ಗುರುಗಳಿಗೆ ಶಿಷ್ಯದಿಂದ ಕೋಪ ಬಂದೇ ಬರುತ್ತೆ, ಬಂದಾಗ ಆ ಗುರುಗಳನ್ನ ಪುನಃ ಸಮಾಧಾನ ಮಾಡೋದು ಯಾವ ರೀತಿ ಅಂತ ಶಿಷ್ಯನಿಗೆ ಇಲ್ಲಿ ಅವರು ವಚನಗಳನ್ನ ಹೇಳಿಕೊಟ್ಟಿದ್ದಾರೆ. ಈ ಪ್ರಕಾರ ಮಾಡಬೇಕು समाधान. शांत भाव में यत्नशील सज्जन द्वारा कषायों के समान गारव संज्ञा तथा नो कषाय रूपी महासुभट भी कृश करने चाहिए. समस्त अशुभ कृष्ण नील और कापोत्लेशाओं को निंदित करना चाहिए, अर्थात छोड़ देना चाहिए. ಮೂರು ಪ್ರಕಾರದ ಗಾರವಗಳು ಯಾವ್ಯಾವ ಮೂರು ಪ್ರಕಾರದ ಗಾರವ ಹೇಳ್ರಿ ಲಕ್ಷ್ಮಕ್ಕ, ಮೊನ್ನೆ ಬರ್ಕೊಂಡಿದ್ರಿವ ಮೂರು ಗಾರವ ಬರ್ಕೊಂಡಿದ್ರಿ, ಯಾವ್ಯಾವ ಮೂರು ಗಾರವ ಹೇಳ್ರಿ ನೋಡೋಣ. ಹುಡುಕಾಡ್ತಾರೆ ಇನ್ನು ಪುಸ್ತಕದಾಗ ಬುಕ್ದಾಗ ಹುಡುಕಾಡ್ತಾರ ನೋಡ್ರಿ. ಇನ್ನ ಮೂರು ಗಾರವಗಳು ಯಾವ್ಯಾವ್ರಿ, ವೃದ್ಧಿಗಾರವ, ಸಾತಗಾರವ ಮತ್ತು ರಸಗಾರವ, ಹೀಗೆ ಮೂರು ಗಾರವಗಳು ಇರ್ತಾವ. ಹುಡುಕಾಡ್ಬಿಟ್ಟು ಬಿಡ್ರಿ, ನಾನು ಹೇಳ್ಬಿಟ್ಟೆ ನಿಮಗೀಗ. ಮೂರು ಗಾರವಗಳು ಯಾವ್ಯಾವ್ರಿ ಜಯಂತಿಯಮ್ಮ, ವೃದ್ಧಿಗಾರೋ, ರಸಗಾರೋ ಮತ್ತು ಸಾತಾಗಾರವ ಅಂತ ಮೂರು ಪ್ರಕಾರದ ಗಾರವಗಳು ಇರ್ತಾವ. ವಿಶೇಷ ಅರ್ಥ गारव गौरव या गारव तीन है, गौरव अथवा गारव ಮೂರು ಪ್ರಕಾರದಿದಾವೆ. ಯಾವ್ಯಾವುದು, ವೃದ್ಧಿಗಾರವ, ರಸಗಾರವ ಮತ್ತು ಸಾತಗಾರವ. अपने वृद्धि का गर्व करना वृद्धि गारव है. गारव ಅಂದ್ರೆ ಗರ್ವ, ಅಹಂಕಾರ, ಮಾನ್ ಕಷಾಯ ಅಂತ ಹೇಳ್ತೀವಿ ನೋಡ್ರಿ. ನನಗೆ ಏನ್ ವೃದ್ಧಿಗಳಿದಾವ ಆ ವೃದ್ಧಿಗಳ ಬಗ್ಗೆ ನನಗೆ ಗರ್ವ ಇರೋದು, ಅದಕ್ಕೆ ವೃದ್ಧಿಗಾರವ ಅಂತ ಹೇಳ್ತಾರೆ ಇಲ್ಲಿ. सरस भोजन प्राप्ति का मान करना, ನನಗೆ ಇವತ್ತು ಚೌಕಾದಲ್ಲಿ ಎಲ್ಲ ಸರಸವಾಗಿ ಆಹಾರ ಸಿಕ್ತು, ನಂದೆಷ್ಟು ಪುಣ್ಯ ಇದೆ ನೋಡ್ರಿ, ನಿಮ್ಗೆಲ್ಲರಿಗೂ ನಿರಸ ಆಹಾರ ಸಿಕ್ತು, ನನಗೆ ಸರಸವಾಗಿ ಆಹಾರ ಸಿಕ್ತು ಅಂತ ಆಹಾರದ ಬಗ್ಗೆ ರಸದ ಬಗ್ಗೆ ಗರ್ವ ಇಟ್ಕೊಳ್ಳೋದು. ನನ್ನ ಪುಣ್ಯದಿಂದ ನನಗೆ ಸಿಕ್ಕಿದೆ, ನಂದು ಬಹಳ ಪುಣ್ಯ ಇದೆ, ಅದಕ್ಕೆ ನನಗೆಲ್ಲ ಬೇಕಾಗಿದ್ದ ಎಲ್ಲಾ ವಸ್ತುಗಳು ನನಗೆ ಆಹಾರದಲ್ಲಿ ಸಿಕ್ಕವು ಅನ್ನೋಂತ ಆ ಗಾರವ ರಸಗಾರವ ಅಂತ ಹೇಳ್ತಾರೆ. ಅದಕ್ಕೆ ಯಾವ ಗಾರವ ಅಂತ ಹೇಳ್ತಾರ, रसगारव ಅಂತ ಹೇಳ್ತಾರ. मान करना रसगारव है और अपने सुखिया जीवन का मद करना सातागारव है. ನನ್ನ ಜೀವನದಲ್ಲಿ ನನ್ನಷ್ಟು ಸುಖಿ ಬೇರೆ ಯಾರೂ ಇಲ್ಲ, ನನ್ನಷ್ಟು ಸುಖಿ, ನನ್ನಷ್ಟು ಆನಂದಿ, ನನ್ನಷ್ಟು ಸಂತೋಷ, ನನ್ನಷ್ಟು ಜೀವನ ಒಳ್ಳೆ ರೀತಿಯಿಂದ ಯಾರೂ ಅನುಭವಿಸ್ತಾ ಇಲ್ಲ ಅಂತ ಗಾರವ್ ಇಟ್ಕೊಳ್ಳೋದಕ್ಕೆ ಏನ್ ಹೇಳ್ತಾರ, ಸಾತಾಗಾರವ್ ಅಂತ ಹೇಳ್ತಾರ. ಸಂಜ್ಞಾಯೇ ಆಹಾರ, ಭಯ, ಮೈಥುನ್, ಪರಿಗ್ರಹ ಎಷ್ಟು ಪ್ರಕಾರದಿದಾವ, 4 ಇದಾವ. ಆಹಾರ, ಭಯ, ಪರಿಗ್ರಹ ಮತ್ತು ಮೈಥುನ, ಹಿಂಗ್ 4 ಪ್ರಕಾರದ ಸಂಜ್ಞೆಗಳಿದಾವ. 4 है संज्ञा का अर्थ यहाँ पर वांछा लिया है. संज्ञा अंद्रेನ ವಾಂಛಾ, ಇಚ್ಛಾ. ವಾಂಛಾ ಅಂದ್ರೇನ, ಇಚ್ಛಾ, ಆಸೆ ಅಂತ ತಿಳ್ಕೊಳ್ಬೇಕು. ಇಲ್ಲಿ ಯಾವ್ಯಾವ್ದು ಆಸೆ ಇರ್ತಾವ ಇಲ್ಲಿ, ಸಂಜ್ಞಾದಲ್ಲಿ ಆಹಾರದ ಆಸೆ ಇರುತ್ತದೆ, ಆಮೇಲೆ ಭಯ ಇರುತ್ತದೆ, ಆಮೇಲೆ ಮೈಥುನದ ಆಸೆ ಇರುತ್ತದೆ, ಪರಿಗ್ರಹದ ಆಸೆ ಇರುತ್ತದೆ. ಈ ಪ್ರಕಾರದಲ್ಲಿ ವಾಂಛಾ ಅಂತ ಹೇಳ್ತಾರೆ. ಇಲ್ಲಿ ಆಹಾರ ಕಿ ವಾಂಛಾ ಆಹಾರ ಸಂಜ್ಞಾ ಹೇ, ಆಹಾರದ ವಾಂಛೆ ಇಟ್ಕೊಂಡ್ರೆ ಆಹಾರ ಸಂಜ್ಞಾ ಇದೆ. ಆಮೇಲೆ ऐसे अन्य 3 ಸಂಜ್ಞಾ ಕೆ ವಿಷಯ ಮೇ ಲಗಾನ, ಮುಂದಿನ ಅನ್ಯ 3 ಕೂಡ ಅದೇ ರೀತಿ ನೀವು ಇಟ್ಕೊಳ್ಬೇಕು ಅಂತ ಹೇಳ್ತಾರೆ ಇಲ್ಲಿ. ನೋ ಕಷಾಯ, ನೋ ಹೇ, ನೋ ಕಷಾಯ ಎಷ್ಟಿದಾವ, 9 ಇದಾವ. ಯಾವ್ಯಾವ್ದು ಹೇಳಿ ನೋಡ ಲಕ್ಷ್ಮಕ್ಕ, 9 ಕಷಾಯಗಳು ಯಾವ್ಯಾವ್ದು, ನೋ ಕಷಾಯ ಅಂತ. ಕತಿ ನೋಡ್ರಿ ಒಂದಲ್ಲ, ಕತಿ 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 ಯಾವ್ದು ಹೇಳಿದ್ರ, ಕ್ರೋಧ, ಮಾನ, ಮಾಯ ಅಂತ ಸ್ಟಾರ್ಟ್ ಮಾಡ್ರ, ಮತ್ತೆ ಅಲ್ಲಿ ಹಾಸ್ಯ ಅಂತ ಕೂಡಲೇ ಕಡೆ ಹಾಸ್ಯ ಚಾಲು ಐತಿ. ಕಡೆ ಹಾಸ್ಯ, ರತಿ, ಅರತಿ, ಶೋಕ, ಭಯ, ಜಿಗುಪ್ಸಾ, ಸ್ತ್ರೀ ವೇದ, ಪುರುಷ ವೇದ ಮತ್ತು ನಪುಸಂಕ ವೇದ. ಈ ರೀತಿ 9 ಅಕಷಾಯಗಳು ಬರ್ತಾವ, ನೋ ಕಷಾಯಗಳು ಬರ್ತಾವ. ये सब महासुभट सदृश है क्योंकि इन पर विजय पाना अत्यंत कठिन है. महासुभट ಅಂತ ಹೇಳ್ತಾರೆ ಅದಕ್ಕೆ 9ಕ್ಕೆ. ಇದಕ್ಕೆ ಮಹಾಸುಭಟ್ ಅಂದ್ರೆ ಈ ಕಷಾಯಗಳನ್ನ ತ್ಯಾಗ ಮಾಡೋದೇ ಬಹಳ ಕಠಿಣವಾಗಿದೆ, ಬಹಳ ಕಠೋರವಾಗಿದೆ. ಈ ಕಷಾಯಗಳನ್ನ ಬಿಡೋದು ಅಷ್ಟು ಕಠೋರವಾಗಿದೆ ಅಂತ ಹೇಳ್ತಾರೆ ಅಲ್ಲಿ. किंतु मोक्ष के इच्छुक जन इन पर परम उपशम भाव द्वारा विजय प्राप्त कर लेते हैं. ಮೋಕ್ಷವನ್ನು ಪಡ್ಕೊಳ್ಬೇಕನ್ನುವಂತ ಇಚ್ಛೆ ಇಟ್ಕೊಂಡಿರುವಂತ ಇಚ್ಛುಕ್ ಸಾಧುಗಳು ಇದರ ಮೇಲೆ ಸಹ ಏನ್ ಮಾಡ್ತಾರೆ, ವಿಜಯ ಪ್ರಾಪ್ತಿ ಮಾಡಿಕೊಳ್ತಾರೆ.
जिसने अपने अवग्रह यम नियमों को वृद्धिगत किया है, समस्त शरीर कृश होने से नशा, जाल और अस्थियां जिनकी साफ साफ दिखाई दे रही है, ऐसे अंग उपांगों को कृश करने वाला साधु अपने आत्मा में निष्ठ ही हो जाता है। ಏನ್ ಹೇಳಿದ್ರಮ್ಮ ಇಲ್ಲಿ? ಬಹಳ ಸುಂದರವಾಗಿ ಹೇಳ್ತಾ ಇದ್ದಾರೆ ಇಲ್ಲಿ. ಯಾರು ಅವಗ್ರಹ ಯಮ ನಿಯಮಗಳಿಂದ ವೃದ್ಧಿಗತ ತನ್ನ ನಿಯಮ ಮತ್ತು ಯಮದಲ್ಲಿ ಏನ್ ಮಾಡ್ತಿರ್ತಾರ? ವೃದ್ಧಿ ಮಾಡ್ಕೊಳ್ತಿರ್ತಾರ. ಅಂತ ಸಮಸ್ತ ಶರೀರ ಕೃಶ, ಸಮಸ್ತ ಶರೀರ ಏನಾಗಿದೆ? ಕೃಶವಾಗಿದೆ. ಹೋನೆಸೆ ಕೃಶ ಆಗೋ ಕಾರಣದಿಂದ ನಸಗಳಂದ್ರೇನು? ನರಗಳು, ಜಾಲ, ಒಳಗಡೆ ಇರುವಂತ ಇವೆಲ್ಲ ಮೂಳೆಗಳ ಜಾಲ ಕಾಣಿಸ್ತಾ ಇದೆ. ಅಸ್ಥಿಯ ಮೂಳೆಗಳು ಕಾಣಿಸ್ತಾ ಇದಾವ. ಜಿನಕಿ ಸಾಪ್ ದಿಕಾಯಿ ದೇ ರೇ, ಕಣ್ಣಿಂದ ಅವೆಲ್ಲ ಕಾಣಿಸ್ತಾ ಇದಾವ, ಸ್ಪಷ್ಟವಾಗಿ ಕಾಣಿಸ್ತಾ ಇದಾವ. ಸಾಪ್ ದಿಕಾಯಿ ದೇ ರೇ ಹೇ. ಐಸೆ ಅಂಗ ಉಪಾಂಗೋ ಕೃಷ್ ಕರ್ನೆ ವಾಲ ಸಾಧು, ಈ ರೀತಿ ಅಂಗ ಮತ್ತು ಉಪಾಂಗಗಳನ್ನ ಕೃಷ ಮಾಡುವಂತ ಸಾಧು ಅಪ್ನೆ ಆತ್ಮ ಮೇ, ತನ್ನ ಆತ್ಮದಲ್ಲಿ ಅವ್ರು ಏನಿರ್ತಾರ? ನಿಷ್ಠವಾಗಿರುತ್ತಾರೆ. ನಿಷ್ಠ ಅಂದ್ರೇನ? ದೃಢರಾಗಿರುತ್ತಾರೆ ಅಂತ ತಿಳ್ಕೊಳ್ಬೇಕಿಲ್ಲಿ. बाह्य संलेखना शरीर कृश करना और अभ्यंतर संलेखना कषाय कृश करना, इन दोनों संलेखना को करके संसार का त्याग अर्थात परिभ्रमणों को छोड़ने की इच्छुक योगी उत्कृष्ट तप को करता है. ಈ ಪ್ರಕಾರ ಏನು ಹೇಳ್ತಾ ಇದ್ದಾರೆ ಅಂತಂದ್ರ, ಬಾಹ್ಯ ಸಂಲೇಖನ ಅಂದ್ರೆ ಶರೀರವನ್ನು ಕೃಷ್ ಮಾಡೋದು, ಅಭ್ಯಂತರ ಸಂಲೇಖನ ಅಂದ್ರೆ ಕಷಾಯಗಳನ್ನ ಕೃಷ್ ಮಾಡುವುದು. ಇವೆರಡೂ ಪ್ರಕಾರದ ಸಂಲೇಖನವನ್ನು ಧಾರಣೆ ಮಾಡಿಕೊಂಡಿರುವಂತ ಜೀವ ಸಂಸಾರ का त्याग, ಸಂಸಾರವನ್ನು ತ್ಯಾಗ ಮಾಡವು ಅಂದ್ರೆ ಪರಿಭ್ರಮಣಕ್ಕೋ ಛೋಡ್ನೆ ಕೆ ಲಿಯೆ, ಪರಿಭ್ರಮಣ, ಸಂಸಾರ ಪರಿಭ್ರಮಣ ಏನಿದೆಯಲ್ಲ, ಈ ಪರಿಭ್ರಮಣವನ್ನು ಬಿಡುವಂತ ಇಚ್ಛೆ ಇಟ್ಕೊಂಡಿರುವಂತ ಯೋಗಿಗಳು ಪ್ರಕೃಷ್ಟ ತಪಕೋ ಕರ್ತಾ ಹೇ. ಪ್ರಕೃಷ್ಟ ತಪವನ್ನು ಅವರು ಏನ್ ಮಾಡ್ತಿರ್ತಾರ? ಅಜ್ಜಿ, ತಪಗಳನ್ನು ಮಾಡ್ತಾ ಇರ್ತಾರೆ. ನೀವ್ ಯಾವಾಗ ಮಾಡ್ತೀರಾ? ಇತಿ ಸಂಲೇಖನ ಸೂತ್ರ ಸಮಾಪ್ತ. ಈ ರೀತಿಯಲ್ಲಿ ಸಂಲೇಖನ ಸೂತ್ರವನ್ನು ಇಲ್ಲಿ ಸಮಾಪ್ತ ಮಾಡ್ತಾರ. ದಿಶಾ ನಾಮಕ 12వ ಅಧಿಕಾರ, ದಿಶಾ ನಾಮದ 12ನೇ ಅಧಿಕಾರದಲ್ಲಿ ಚರ್ಚೆ ನಡೀತಾ ಇದೆ. ಈಗ समाधि के अवसर को प्राप्त हुए आचार्य अथवा साधु ऐसा विचार करते हैं कि यह शरीर मूल मल मूत्र रूप असूचि है. ಆಚಾರ್ಯ ಸಮಾಧಿಯನ್ನು ಪಡ್ಕೊಳ್ಬೇಕನ್ನುವಂತ ಆಚಾರ್ಯರು ಮತ್ತು ಅಥವಾ ಸಾಧುಗಳು ಯಾವ ರೀತಿ ಯೋಚನೆ ಮಾಡ್ತಾರ ಅಂತಂದ್ರ, ಯಹ ಶರೀರ, ಈ ಶರೀರ ಏನಿದೆ ಅದು ಬೆಳಗ್ಗೆ ಹೇಳಿರೋ ಪ್ರಕಾರ, ಬೆಳಗ್ಗೆ ಹೇಳಿದ್ದಲ್ಲ ಇವತ್ತು, ಬೆಳಗ್ಗೆ ಏನ್ ಹೇಳಿದೆ? ಈ ಶರೀರ ಹೇಗಿದೆ ಅಂತಂದಾಗ, ಈ ಶರೀರ ಮಲ ಮೂತ್ರ ರೂಪ ಅಸೂಚಿ ಹೇ. ಮಲ ಮೂತ್ರ ರೂಪ ಇದೇನಿದೆ ಶರೀರ ಅಸೂಚಿ ಅಂದ್ರೆ ಅಪವಿತ್ರವಾಗಿದೆ. ಇಸ್ ತರ ಶರೀರ ಕಾ ತ್ಯಾಗ ಕಾ ವಿಚಾರ ಕರ್ಕೆ, ಈ ರೀತಿ ಶರೀರವನ್ನು ತ್ಯಾಗ ಮಾಡುವಂತ ವಿಚಾರ ಮಾಡಿಕೊಂಡು, जिसने समाधि की सामग्री को प्राप्त किया है, ಸಮಾಧಿಯ ಸಾಮಗ್ರಿಯನ್ನು ಪ್ರಾಪ್ತ ಮಾಡಿಕೊಂಡಿದ್ದಾರೆ. ಐಸಾ ವಹ ಸಾಧು, ಅಂತಹ ಆ ಸಾಧುಗಳು ಅಪನೆ ಸಂಘಕ್ಕೆ, ತನ್ನ ಸಂಘದಲ್ಲಿರುವಂತಹ ಶಿಷ್ಯೋಂಕೆ ನಿಕಟ್ ಜಾತಾ ಹೇ, ತನ್ನ ಸಂಘದಲ್ಲಿರುವಂತಹ ಶಿಷ್ಯಗಳ ಹತ್ರ ಹೋಗ್ತಾರ ಅವರು. संलेखना करने के इच्छुक आचार्य को संघ के हित का विचार करना चाहिए. ಸಂಲೇಖನ ತಗೊಳ್ಬೇಕನ್ನುವಂತ ಆಚಾರ್ಯರಿಗೆ ತನ್ನ ಸಂಘದ ಬಗ್ಗೆ, ತನ್ನ ಸಂಘದ ಹಿತದ ಬಗ್ಗೆ ವಿಚಾರ ಮಾಡಬೇಕಾಗುತ್ತದೆ. ಅರ್ಥಾತ್ मेरे जाने के बाद मुनि आरिका आदि चतुर्विध संघ का अहित न हो जाए. ನನ್ನ ಸಮಾಧಿ ಆದ ನಂತರ ನನ್ನನ್ನು ನಂಬಿ ದೀಕ್ಷಾ ತಗೊಂಡಿರುವಂತ ಮುನಿಗಳು, ಆಚಾರ್ಯರು ಆದಿ ಚತುರ್ವಿಧ ಸಂಘ ಏನಿದೆಯಲ್ಲ, ಈ ಸಂಘದ ಏನಾಗಬಾರದು? ಚತುರ್ವಿಧ ಸಂಘದ ಅಹಿತ ಆಗಬಾರದು ಅನ್ನೋಂತ ಭಾವನೆ ಇಟ್ಟುಕೊಂಡು, ಸಂಘಸ್ಥ ಸಾಧುವಂಕ ರತ್ನತ್ರಯ ಧರ್ಮ ಸುರಕ್ಷಿತ ರಹೇ, ಸಂಘದಲ್ಲಿರುವಂತಹ ಸಾಧುಗಳದ್ದು ರತ್ನತ್ರಯ ಧರ್ಮ ಸುರಕ್ಷಿತವಾಗಿರಲಿ ಅನ್ನುವಂತ ವಿಚಾರ ಇಟ್ಕೊಂಡು ಆಚಾರ್ಯ ಪರಮೇಷ್ಠಿ ಸಮಾಧಿ ಮರಣ ಧಾರಣ ಕರ್ತೆ ಸಮಯ ಕರ್ತೆ ಹೇ. ಇಂಥ ವಿಚಾರಗಳು ಆಚಾರ್ಯ ಪರಮೇಷ್ಠಿಗಳು ಸಮಾಧಿ ಮರಣ ಧಾರಣೆ ಮಾಡ್ಕೊಳ್ತಾ ಸಮಯದಲ್ಲಿ ಮಾಡ್ತಾರ. ठीक ही है, सज्जन महापुरुष प्राणांत में भी परोपकार नहीं छोड़ते हैं. ಸಜ್ಜನ್ ಮಹಾಪುರುಷರು ಪ್ರಾಣಾಂತದ ಸಮಯದಲ್ಲಿ ಕೂಡ ಪರೋಪಕಾರ ಮಾಡುವಂತ ಭಾವನೆಗಳನ್ನು ಅವರು ಬಿಡುವುದಿಲ್ಲ. समाधि के काल को ज्ञात करके आचार्य अपने संघ को बुलाते हैं तथा संघ धारण करने में समर्थ अपने सदृश साधु को देखते हैं, सोचते हैं.
ಸಮಾಧಿಯ ಧಾರಣೆ ಮಾಡ್ಕೊಳ್ಳುವಂತ ಆಚಾರ್ಯರು ತನ್ನ ಸಂಘವನ್ನು, ಸಂಪೂರ್ಣ ಸಂಘದಲ್ಲಿರುವಂತ ಎಲ್ಲಾ ಶಿಷ್ಯರನ್ನು, ಆ ಕಡೆ ಈ ಕಡೆ ವಿಹಾರ ಮಾಡ್ತಾರಂತ ಎಲ್ಲಾ ಶಿಷ್ಯರನ್ನು ಒಂದೇ ಸ್ಥಾನದಲ್ಲಿ ಕರೆಸ್ಕೊಳ್ತಾರ. ಮತ್ತೆ ಆ ಸಾಧುಗಳಲ್ಲಿ ಒಂದು ಮೀಟಿಂಗ್ ಏನಾಗತ್ತೆ, ಫೈನಲ್ ಆಗತ್ತೆ. ಏನ್ ಮೀಟಿಂಗ್ ಆಗತ್ತೆ ಅಂತಂದ್ರೆ, पवित्र क्षेत्र में वार तिथि नक्षत्र लग्न दिन आदि सौम्य हो उस दिन योग्य शिष्य पर अपना संग समर्पित करते हैं. ಒಳ್ಳೆ ದಿನ ನೋಡ್ತಾರ, ಒಳ್ಳೆ ವಾರ ನೋಡ್ತಾರ, ಒಳ್ಳೆ ತಿಥಿ ನೋಡ್ತಾರ, ಒಳ್ಳೆ ನಕ್ಷತ್ರ ನೋಡ್ತಾರ, ಒಳ್ಳೆ ಲಗ್ನ ನೋಡ್ತಾರ, ಆದಿ ಇವೆಲ್ಲ ಕರೆಕ್ಟ್ ಆಗಿ ಮುಹೂರ್ತ ನೋಡಿ ಒಳ್ಳೆ ಒಂದು ದಿನ ನೋಡಿಕೊಂಡು ಒಂದು ತನ್ನ ಸೌಮ್ಯ ಹೋ ಉಸ್ ದಿನ ಅಂತ ದಿನ ಏನ್ ಮಾಡ್ತಾರೆ, ಒಂದು ಯೋಗ್ಯ ಶಿಷ್ಯನನ್ನು ಅವರು ಸ್ವೀಕಾರ ಮಾಡಿ ಸಂಘದ ಸಂಪೂರ್ಣ ಜವಾಬ್ದಾರಿಯನ್ನೆಲ್ಲ ಆ ಸಂಘದ ಶಿಷ್ಯನ ಮೇಲೆ ಒಪ್ಪಿಸಿ ಬಿಡ್ತಾರ. ಅರ್ಥಾತ್ ನವೀನ್ ಆಚಾರ್ಯ ಬನಾತೆ ಹೇ, ಹೊಸ ಆಚಾರ್ಯನಲ್ಲಿ निमुख ಮಾಡಿಬಿಡ್ತಾರ. तथा उक्त नवीन आचार्य को एवं शिष्यों को छोड़ शब्दों में समझाते हैं. ಆ ನವೀನ ಆಚಾರ್ಯರಿಗೆ ಮತ್ತು ಶಿಷ್ಯರಿಗೆ ಸ್ವಲ್ಪ ಶಬ್ದಗಳಲ್ಲಿ ಎಲ್ಲರಿಗೂ ತಿಳಿಸಿ ಹೇಳಿಬಿಡ್ತಾರ. ಏನ್ ತಿಳಿಸಿ ಹೇಳ್ತಾರ ಅಂತಂದ್ರ, ಆಚಾರ್ಯ ಪದಕ್ಕೆ ಯೋಗಿ ಕೋನ್ ಹೇ, यह क्षपक यानी मूलाराधना दर्पण से उद्धृत करिका द्वारा बताते हैं. जो ज्ञान विज्ञान संपन्न है, ज्ञान विज्ञान संपन्नरागिरಬೇಕು, अपने गुरु का मान्य है, ತನ್ನ ಗುರುಗಳನ್ನ ಸ್ವೀಕಾರ ಮಾಡಿಕೊಂಡಿರಬೇಕು, ತನ್ನ ಗುರುಗಳು ಕೊಟ್ಟಿರುವಂತ ಆಜ್ಞೆಯನ್ನು ಸ್ವೀಕಾರ ಮಾಡಿಕೊಳ್ಳಬೇಕು, ವಿನೀತರಾಗಿರ್ಬೇಕು, ರತ್ನತ್ರಯ ಧರ್ಮ ಕಾ ಪಾಲಕ, ರತ್ನತ್ರಯ ಧರ್ಮದ ಪಾಲನೆ ಮಾಡುವಂತಿರಬೇಕು. ವಹ ಶಿಷ್ಯ ಆಚಾರ್ಯ ಪದಕ್ಕೆ ಯೋಗ್ಯ ಹೇ, ಅವರು ಆಚಾರ್ಯ ಪದಕ್ಕೆ ಯೋಗ್ಯರಾಗಿರ್ತಾರ ಅಂತ ತಿಳ್ಕೊಳ್ಬೇಕು ಇಲ್ಲಿ. ಈ ಪ್ರಕಾರ ಇಲ್ಲಿ ರತ್ನತ್ರಯ ಧರ್ಮರೂಪ ತೀರ್ಥಕ ನಾಶ ನ ಹೋ, ರತ್ನತ್ರಯ ಧರ್ಮರೂಪ ತೀರ್ಥರ ನಾಶ ಆಗಬಾರದು. ವ ಸದಾ ಪ್ರವೃತ್ತಿತ್ ರಹೆ, ಇಸ್ ಹೇತು ಸೆ गुणों के आकर स्वरूप नूतन आचार्य को संबोधन करते हैं. नूतन आचार्य ಅವರೆಲ್ಲ ಸಂಬೋಧನ ಮಾಡ್ತಾರ कि तुमको अब संघ का अनुग्रह इस प्रकार करना चाहिए, इन संघದ ಅನುಗ್ರಹವನ್ನು ಈ ಪ್ರಕಾರ ಮಾಡ್ತಾ ಇರಬೇಕು. ಇತ್ಯಾದಿ उस बाल आचार्य को दिशा बोध देना ही ದಿಕ್ ಯಾ ದಿಶಾ ಕಹಲಾತಿ ಹೇ, ದಿಕ್ ಅಥವಾ ದಿಶಾ ಅಂತ ಹೇಳ್ತಾರೆ ಇಲ್ಲಿ. ಅಂದ್ರೆ ಆ ಹೊಸ ಆಚಾರ್ಯರಿಗೆ ಎಲ್ಲಾ ಪ್ರಕಾರದ ಉದ್ಬೋಧನೆ ಕೊಟ್ಟು, ಉಪದೇಶ ಕೊಟ್ಟು, ಯಾವ ರೀತಿ ಸಂಘವನ್ನು ನಡೆಸ್ಕೊಂಡು ಹೋಗಬೇಕು, ಯಾವ ರೀತಿ ಸಂಘದಲ್ಲಿ ಶಿಷ್ಯರನ್ನ ಸಂಭಾಳಿಸ್ಕೊಂಡು ಹೋಗಬೇಕು ಅನ್ನೋಂಥ ಎಲ್ಲಾ ಜ್ಞಾನವನ್ನು ಆ ಹೊಸ ಆಚಾರ್ಯರಿಗೆ ಕೊಟ್ಟು, ಅರ್ಥಾತ್ नूतन आचार्य को पुराने भूतपूर्व आचार्य जो शिक्षा उपदेश दिशा बोध देते हैं, उसका वर्णन इस दिशा नामा 12वें अधिकार में होता है और इसलिए इसका दिक दिशा यह नाम है. ಈ ಪ್ರಕಾರ ಇಲ್ಲಿ ನಮಗೆ ಹೇಳ್ತಾರ. ಶಮನ್ ನಾಮಕ 13ವ ಅಧಿಕಾರ ಇಲ್ಲಿ ಪ್ರಾರಂಭ ಆಗುತ್ತೆ. 13ನೇ ಅಧಿಕಾರದಲ್ಲಿ ಏನ್ ಹೇಳ್ತಾರ ಅಂತಂದ್ರ, सकल गुणों को बुलाकर उसमें नूतन आचार्य को स्थापन कर वह भूतपूर्व आचार्य मन वचन काय से बाल वृद्ध साधु युक्त संघ से क्षमा मांगते हैं. ಆ ಹೊಸ ಆಚಾರ್ಯರಿಗೆ ತನ್ನ ಆಚಾರ್ಯ ಪದವನ್ನು ಕೊಟ್ಟು ಸಂಘದಲ್ಲಿರುವಂತಹ ಬಾಲ ಇರಲಿ, ವೃದ್ಧ ಇರಲಿ, ಅಥವಾ ಏನ್ ಸಂಘದಲ್ಲಿರುವಂತಹ ಸಮಸ್ತ ಸಾಧುಗಳ ಹತ್ರ ಅವ್ರು ಏನ್ ಮಾಡ್ತಾರ ಅಂತಂದ್ರ ಮನ ವಚನ ಕಾಯಪೂರ್ವಕ ಎಲ್ಲರ ಕಡೆಯಿಂದ ಅವರು ಕ್ಷಮೆ ಕೇಳ್ತಾರ. ನೋಡ್ರಿ, ಈ ಪ್ರಸಂಗ ನೋಡ್ಬೇಕು. ಆ ದೊಡ್ಡ ಆಚಾರ್ಯ ಗುರುಗಳು, ದೀಕ್ಷಾ ಕೊಟ್ಟಿರುವಂತಹ ಗುರುಗಳು, ಆ ಗುರುಗಳು ಕೆಳಗಡೆ ಕೂತ್ಕೊಂಡು ಎಲ್ಲಾ ಸಂಘದ ಸಾಧುಗಳ ಹತ್ರ ಏನ್ ಮಾಡ್ತಾರ, ಕ್ಷಮೆ ಕೇಳ್ತಾರ. ನನ್ನಿಂದ ಏನಾದ್ರು ತಪ್ಪಾಗಿದ್ದರೆ ಮನ ವಚನ ಕಾಯಪೂರ್ವಕ ನನ್ನ ಏನ್ ಮಾಡಿ ನೀವು ಎಲ್ಲರೂ ಕ್ಷಮಿಸಿರಿ, ನಾನು ನಿಮ್ಮನ್ನೆಲ್ಲರೂ ಕ್ಷಮಿಸಿದ್ದೀನಿ ಅನ್ನುವಂತ ಭಾವನೆ ವ್ಯಕ್ತ ಮಾಡ್ತಾರ. ಹೇ ಸಂಘಸ್ಥ ಸಾಧುಗನ್, ಇಸ್ ಸಂಘ ಮೇ ದೀರ್ಘ ಕಾಲ ಸೇ ರಹತೆ ಹುವೆ ಮಮಸಾ, ನನ್ನಿಂದ ಈ ಸಂಘದಲ್ಲಿ ನಾನು ದೀರ್ಘಕಾಲದಿಂದ ಇದ್ದೀನಿ, ನನ್ನಿಂದ ಮಮತಾ ಸ್ನೇಹ और राग के कारण आप लोगों को ಮಮತೆಯಿಂದ, ಸ್ನೇಹದಿಂದ ಅಥವಾ ರಾಗದಿಂದ ಕಾರಣ ನನ್ನಿಂದ ನಿಮಗೆ ಕುಚ್ ಅಪ್ರಿಯ ಕಹಾ ಹೋ, ನನ್ನಿಂದ ಏನಾದರೂ ನಿಮಗೆ ಅಪ್ರಿಯವಾಗಿ ನಾನು ಏನಾದರೂ ಮಾತಾಡಿದ್ದಂತಂದ್ರೆ ಕಠೋರ ವಚನೋ ಕಿ ಮೈ ಕ್ಷಮಾ ಮಾಂಗ್ತಾ ಹೋ, ನನ್ನಿಂದ ಏನಾದ್ರು ಕಠೋರ ವಚನಗಳೆಲ್ಲ ಬಂದಿದ್ವು ಅಂತಂದ್ರೆ ನಾನು ನಿಮ್ಗೆ ಎಲ್ಲರ ಕಡೆಯಿಂದ ನಾನು ಏನ್ ಕೇಳ್ತೀನಿ, ಕ್ಷಮೆ ಕೇಳ್ತೀನಿ. अपने आचार्य द्वारा इस तरह क्षमा मांगने पर संघ को क्या करना चाहिए यह बताते हैं. ಇನ್ನು ಆಚಾರ್ಯರು ನಿಮ್ಮ ಹತ್ರ ಕ್ಷಮೆ ಕೇಳಿದಾಗ, ನಿಮ್ಮ ಗುರುಗಳು ನಿಮ್ಮ ಹತ್ರ ಕ್ಷಮೆ ಕೇಳಿದಾಗ ಸಂಘದಲ್ಲಿರುವಂತಹ ಸಾಧುಗಳು ಅವಾಗ ಏನ್ ಮಾಡಬೇಕು ಅನ್ನುವಂತ ಮಾತನ್ನಿಲ್ಲಿ ಹೇಳ್ತಾರ. रत्नत्रय धर्म आदि के रक्षक वात्सल्य की मानो साक्षात मूर्ति ही है, ऐसे धर्माचार्य को नमस्कार कर
चरणों में झुककर समस्त संगस्त साधुजन अपने सर्व अपराधों के प्रति भली प्रकार से मन वचन काय द्वारा क्षमा मांगते हैं. ಎಲ್ಲಾ ಪ್ರಕಾರದ ಸಾಧುಗಳು ಕೂಡ ಏನ್ ಮಾಡ್ತಾರೆ ಅಂತಂದ್ರೆ ರತ್ನತ್ರಯ ಧರ್ಮದ ಆದಿಕೆ ರಕ್ಷಕ, ರತ್ನತ್ರಯ ಧರ್ಮ ಆದಿ ರಕ್ಷಕ, ರಕ್ಷಣೆ ಮಾಡುವಂತರು ವಾತ್ಸಲ್ಯಮಯಿ ಮಾನವ ಸಾಕ್ಷಾತ್ ಮೂರ್ತಿ, ವಾತ್ಸಲ್ಯದ ಒಂದು ಮೂರ್ತಿ ಇದರ. ಇಂಥ ಧರ್ಮಾಚಾರ್ಯ ಅವ್ರೇನು ಆಚಾರ್ಯ ಇದ್ರು ಅಂತ ಆಚಾರ್ಯರಿಗೆ ಯತಿಗಳು ನಮಸ್ಕಾರ ಮಾಡ್ತಾರ. ಚರಣದಲ್ಲಿ ಝುಕ ಸಮಸ್ತ ಎಲ್ಲರೂ ಚರಣದಲ್ಲಿ ಕೂತ್ಕೊಂಡು ನಮಸ್ಕಾರ ಮಾಡಿ ನಮಸ್ತು ಮಾಡಿ ಸಂಘಸ್ಥ ಸಾಧುಜನ ಸಂಘದಲ್ಲಿರುವಂತಹ ಸಾಧುಗಳು ಅಪ್ನೆ ಸರ್ವ ಅಪರಾಧಕ್ಕೂ ಎಲ್ಲಾ ಪ್ರಕಾರದ ಅಪರಾಧಗಳನ್ನ ಬಲಿ ಪ್ರಕಾರ ಸೆ ಒಳ್ಳೆ ರೀತಿಯಿಂದ ಸಮೀಚೀನ ಪೂರ್ವಕ ಮನ ವಚನ ಕಾಯ ದ್ವಾರ ಮನ ವಚನ ಕಾಯ ಪೂರ್ವಕ ಅವರು ಆ ಆಚಾರ್ಯ ಕಡೆ ಕ್ಷಮೆ ಕೇಳ್ತಾರ, ನಮೋಸ್ತು ಮಾಡ್ತಾರೆ ಅಂತ ಇಲ್ಲಿ ಹೇಳ್ತಾರೆ. इस प्रकार संघ द्वारा क्षमा याचना होने पर पूर्व आचार्य का कार्य क्या है सो बतलाता. ಈ ಪ್ರಕಾರ ಎಲ್ಲಾ ಸಂಘದವರು ಕ್ಷಮೆ ಕೇಳಿದ ನಂತರ ಆ ಪೂರ್ವ ಆಚಾರ್ಯದ ಇನ್ನು ಕಾರ್ಯ ಏನಿದೆ ಆ ಕಾರ್ಯವನ್ನು ಇಲ್ಲಿ ನಮಗೆ ಹೇಳ್ತಾರ. ಆ ಕಾರ್ಯವನ್ನು ನಾವು ನಾಳೆ ನೋಡುವ ಅಂತ ತಿಳ್ಕೊಳ್ಬೇಕಿಲ್ಲಿ. बोधि समाधि परिणाम शुद्धि स्वात्मोपलब्धि शिव सौख्य सिद्धि चिंतामणिं चिंतित वस्तु दाने त्वमन्द्यमानस्य ममस्तु देवी. नमो अरिहन्तानं नमो सिद्धानं नमो आयर्यानं नमो उवज्जायानं नमो लोए सौवसाहुनम. जय बोलो द्वादशांग जिनवानी माता की.